12ನೇ ಆಟಗಾರರು ನಮ್ಮ ಕಮೆಂಟೇಟರ್ ಬಾಕ್ಸ್ಗೆ ಬರಬೇಕು. ಅಭಿ ಮತ್ತು ಜಿಜೆ ಆರ್ಮಿ 12th ಮ್ಯಾನ್. ಸಚಿನ್ ಅವರು ಹೇಳಿದ್ರು ಎಂಪೋರ್ಟ್ಸ್ ಸ್ವಲ್ಪ ಅನೌನ್ಸ್ ಮಾಡ್ಕೊಂಡು ಸೈಡ್ಲೆ ಮಾಡಿಸಿ ಇದು ಮತ್ತೆ ಆಮೇಲೆ ಇದು ಸ್ಪೋರ್ಟ್ಸ್ ಸ್ಟ್ರೀಮಿಂಗ್ ಎಲ್ಲ ಲೈವ್ ಸ್ಟ್ರೀಮಿಂಗ್ ಎಲ್ಲ ಇದೆ ಅಂತ ಬಹಳಷ್ಟು ಪಂದ್ಯಾಟಗಳು ಜರುಗಬಲ್ಲಂತ ಇವತ್ತಿನ ರೀತಿಯಲ್ಲಿ ಮತ್ತೊಂದು ವ್ಯವಸ್ಥಿತ ಕ್ರೀಡಾಕೂಟಕ್ಕಾಗಿ ಶ್ರೀ ವಿನಾಯಕ ಕ್ರಿಕೆಟ್ ಕ್ಲಬ್ ಶಿವಮೊಗ್ಗ ಇವರ ಆಶ್ರಯದಲ್ಲಿ ಪ್ರಥಮ ಬಾರಿಗೆ ರಾಜ್ಯಮಟ್ಟದ ಟೆನಿಸ್ ಬಾಲ್ ಪಂದ್ಯಾಕೂಟ ದಿನಾಂಕ 5, 6, 7, 8 4 ದಿನಗಳ ಕಾಲ ಜರುಗ್ತಾ ಇದೆ. ಈ ಪಂದ್ಯಾಕೂಟದ ವಿಜಯಿ ತಂಡ 1 ಲಕ್ಷದ ಜೊತೆಗಾಗಿ ಆಕರ್ಷಕ ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ತಂಡ 50,000 ಜೊತೆಗಾಗಿ ರನ್ನರ್ಸ್ ಅಪ್ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಪ್ರತಿ ಬಹುಮಾನದ ತಂಡ 25,000 ನಗದನ್ನು ಪಡ್ಕೊಳ್ತಾರೆ. ಪಂದ್ಯಾಟ SRS ಸ್ಟೇಡಿಯಂ ನಿಧಿಗೆ ಶಿವಮೊಗ್ಗದಲ್ಲಿ ಜರುಗ್ತಾ ಇದೆ. ಈ ಪಂದ್ಯಾಕೂಟದ ನೇರ ಪ್ರಸಾರ ಸಚಿನ್ ಮಹಾದೇವ್ ನೇತೃತ್ವದ ಎಂ ಸ್ಪೋರ್ಟ್ಸ್ ಮುಖಾಂತರವಾಗಿ ಬಿತ್ತರವಾಗ್ತದೆ. ಈ ಪಂದ್ಯಾಟಕ್ಕೂ ಕೂಡ ಆತ್ಮೀಯ ಆದರಣೀಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅಭಿ ಶ್ರೀ ಸಾಯಿ ಕ್ರಿಕೆಟ್ ಆರಂಭಿಕ ಹಂತದ ಆಟಗಾರ ಪ್ರದೀಪ ಮತ್ತು ಮಹೇಶ್ ಆರಂಭಿಕ ಹಂತದ ಆಟಗಾರರು. ಜಿಜೆ ಆರ್ಮಿ ಪರವಾಗಿ ಆರಂಭಿಕ ಓವರ್ಗಾಗಿ ವಿಜಯನ್ನು ಪರಿಚಯಿಸುವಂತಹ ಪ್ರಯತ್ನ. ಅಲ್ಲಿ 2 ನಿಮಿಷ ಕಾಲ ಪಂದ್ಯಾಟ ಸ್ಥಗಿತಗೊಳಿಸಬೇಕು. ಅಂಪೈರ್ ದೀಪ ಬೆಳಗಿಸುವ ಮುಖಾಂತರವಾಗಿ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭ ನೆರವೇರಿಸುವಂತ ಕಾರ್ಯಕ್ರಮ ನಮ್ಮ ವೇದಿಕೆಯಲ್ಲಿ ಜರುಗ್ತಾ ಇದೆ. ಕೇವಲ 5 ನಿಮಿಷಗಳ ಕಾರ್ಯಕ್ರಮ. ಪಂದ್ಯಾಟ ಮುಂದುವರಿಸಿಕೊಳ್ಳಿ. ಪಂದ್ಯ ಆರಂಭವನ್ನು ಕಂಡುಕೊಳ್ತಾ ಇದೆ. ಸೋಮವಾರ ಸ್ಕೋರರ್ ವ್ಯವಸ್ಥೆ. ವಿಜಯವನ್ನು ಆರಂಭಿಕ ಹಂತದಲ್ಲಿ ಪರಿಚಯಿಸುವ ಪ್ರಯತ್ನವನ್ನು ಜಿಜೆ ಆರ್ಮಿ ಮಾಡ್ತಾ ಇದೆ. ಪ್ರದೀಪ ಸ್ಟ್ರೈಕರ್ ಅಲ್ಲಿ, ಮಹೇಶ ನಾನ್ ಸ್ಟ್ರೈಕರ್ ಚಿರಾಗ್ದಲ್ಲಿ. ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಬಲ್ಲಂತಹ ಸಾಮರ್ಥ್ಯದ ಆಟಗಾರರು. ಇನ್ನಿಂಗ್ಸ್ ಮೊದಲ ಚೆಂಡು ಸ್ವಲ್ಪ ಮಟ್ಟಿಗೆ ಶಾರ್ಟ್ ಔಟ್ ಮಾಡಿ ವಿಭಾಗದಲ್ಲಿ ಹೊತ್ತುಗಳಿಗೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ರು. ಇನ್ನಿಂಗ್ಸ್ ಮೊದಲ ಚೆಂಡಿನಲ್ಲಿ ಓಟುಗಳು ಬರ್ತಾ ಇದೆ. ಎರಡನೇ ಎಸ್ಗಾಗಿ ಮತ್ತೆ ವಿಜಯವನ್ನು ಪರಿಚಯಿಸುವಂತಹ ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಡ್ತಾ ಇದೆ. ಸ್ವಲ್ಪ ಬಾರಿಗೆ ಎತ್ತಿ ಬಾರಿಸುವಂತಹ ಪ್ರಯತ್ನ ನಡೀತಾ ಇದ್ರು ಕೂಡ ನಿರೀಕ್ಷಿತ ಹಂತದ ಓಟುಗಳು ಬರ್ತಾ ಇಲ್ಲ. 7 ಓವರ್ಗಳ ಪಂದ್ಯ, 7 overs ಮ್ಯಾಚ್.
ಕ್ಷಣಗಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸುಲಭದ ಕ್ಯಾಚ್. ಈ ಹಂತದಲ್ಲಿ ಕೈ ಸೇರ್ತಾ ಇದೆ. ಮಹೇಶನ ಹೊತ್ತರೆ ಆಘಾತವನ್ನು ಕಾಣ್ತಾ ಇದೆ. ಬಹಳ ಉತ್ತಮ ರೀತಿ ಆಟವನ್ನು ಆಡಬಲ್ಲಂತಹ ಸಾಮರ್ಥ್ಯದ ಮಹೇಶ ಸದ್ಯದ ಪರಿಸ್ಥಿತಿಯಲ್ಲಿ ಶೂನ್ಯಕ್ಕೆ ಹೊತ್ತರೆ ಒಪ್ಪಿಸ್ತಾ ಇದ್ದಾರೆ. 1-1 ಹೊಸ ಆಟಗಾರ ಹರಿ ಅಂಗಣಕ್ಕೆ ಆಗಮಿಸ್ತಾ ಇದ್ದಾರೆ. ಇನ್ನಿಂಗ್ಸ್ 3 ಚೆಂಡುಗಳ ಮುಕ್ತಾಯಕ್ಕೆ ಆರಂಭಿಕ ಹೊತ್ತರೆ ಆಘಾತವನ್ನು ಕಾಣ್ತಾ ಇದೆ. 1-1 ಹರಿ ಹೊಸ ಆಟಗಾರ. ಒಂದೆಡೆ ಪವರ್ ಪ್ಲೇ ಜಾರಿಯಲ್ಲಿದೆ. ಬಿರುಸಿನ ಆಟವನ್ನು ಆಡಬೇಕಾಗಿರ್ತಕ್ಕಂಥ ಆಟಗಾರರು ಸದ್ಯದ ಪರಿಸ್ಥಿತಿ ಮೊದಲ ಹೊತ್ತರೆ ಮುಕ್ತಿಸಿದ್ದಾರೆ. ಮೊದಲ ಯಶಸ್ಸನ್ನು ವಿಜಯ್ ಪಡಿತಾ ಇದ್ದಾರೆ. ಬೀಸುವಂತಹ ಪ್ರಯತ್ನ, ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸೀನಾ ಹೊಸ ಆಟಗಾರ, ಲೆಫ್ಟ್ ಆಟಗಾರ ಬಿರುಸಿನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. ನಿರೀಕ್ಷಿತ ಹಂತದ ಊಟಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಬಹಳಷ್ಟು ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ, ಸ್ವಲ್ಪ ಮಟ್ಟಿಗೆ ಸೆಲಿ ಮಿಡ್ ಆಫ್ ಭಾಗದಲ್ಲಿ ಬಹಳಷ್ಟು ಕ್ಷೇತ್ರರಕ್ಷಣೆ ದಾಖಲಿಸುವಂತಹ ಪ್ರಯತ್ನವನ್ನು ಮಾಡಿದ್ರು ಜಿಜೆ ಆರ್ಮಿಯ ಕ್ಷೇತ್ರರಕ್ಷಕರು. ನಿರೀಕ್ಷಿತ ಹಂತದ ಕ್ಷೇತ್ರರಕ್ಷಣೆ ಬರ್ತಾ ಇಲ್ಲ. ಹಿಂದೂಡುಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 2ಕ್ಕೆ ತಲುಪ್ತಾ ಇದೆ. ಮುಕ್ತಾಯದ 4 ಚೆಂಡುಗಳ ಬಳಿಕ 5 ಚೆಂಡುಗಳ ಬಳಿಕ ಕೇವಲ 1 ಎಸೆತ ಬಾಕಿ ಉಳಿತಾ ಇದೆ. ಕೊನೆಯ ಬಾರಿ ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನವನ್ನು ಪ್ರದೀಪ ಮಾಡಿದ್ರು. ಬಹಳಷ್ಟು ಉತ್ತಮ ರೀತಿಯ ಓವರ್ ಕೂಡ ಆರಂಭಿಕ ಹಂತದ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ಓವರ್ನ 6 ಚೆಂಡುಗಳ ಮುಕ್ತಾಯದ ಬಳಿಕ 2ಕ್ಕೆ 1 ಹೊತ್ತರೆ ಆಘಾತವನ್ನು ಕಾಣ್ತಾ ಇರತಕ್ಕಂತ ಅಭಿ ಸಿ ಸಾಯಿಯ ತಂಡ ನಿರೀಕ್ಷಿತ ಹಂತದ ಆರಂಭವನ್ನು ಆರಂಭಿಕ ಹಂತದ ಪವರ್ ಪ್ಲೇ ಹಂತದಲ್ಲಿ ಪಡ್ಕೊಳ್ತಾ ಇಲ್ಲ. ಹತ್ತು ತಂಡಗಳು ಭಾಗವಹಿಸ್ತಾ ಇರತಕ್ಕಂಥ ವ್ಯವಸ್ಥಿತ ಲೀಗ್ ಕಮ್ ನಾಕೌಟ್ ರೂಪದ ಪಂದ್ಯಾಕೂಟ ಇವತ್ತು ಆರಂಭ, ನಾಳೆ ಮುಂದುವರಿಕೆ. ಭಾನುವಾರ ಈ ಪಂದ್ಯಾಕೂಟ ಅಂತಿಮ ದಿನದ ಆಟದ ಪಂದ್ಯಾಟಗಳು. ನರಸಿಂಹನನ್ನು ಪರಿಚಯಿಸುವಂತಹ ಪ್ರಯತ್ನ ಜಿಜೆ ಆರ್ಮಿ ಮಾಡ್ತಾ ಇದೆ. ಎರಡನೇ ಓವರ್ನ ಚಾಲ್ತಿಗಾಗಿ ಹೊಸ ಎಸೆತಗಾರ ನರಸಿಂಹನನ್ನು ಪರಿಚಯಿಸುವಂತಹ ಪ್ರಯತ್ನಗಳು ಮುಂದುವರಿಕೆಯಲ್ಲಿ ಕಾಣ್ತಾ ಇದೆ. ಪವರ್ ಪ್ಲೇ ಜಾರಿಯಲ್ಲಿ ಮತ್ತೆ ಮುಂದುವರಿಕೆಯಲ್ಲಿ ಕಾಣ್ತಾ ಇದೆ. ಎರಡನೇ ಓವರ್ನ ಚಾಲ್ತಿ. ಮೊದಲ ಓವರ್ನಲ್ಲಿ ಕೇವಲ 2 ರನ್ ದಾಖಲಿಸಿದ್ರು. ನಿರೀಕ್ಷಿತ ಓಟಗಳು ಆರಂಭಿಕ ಹಂತದ ಪವರ್ ಪ್ಲೇ ಹಂತದಲ್ಲಿ ಬರ್ತಾ ಇಲ್ಲ. ಪಂದ್ಯ ಮುಂದುವರಿಸಿಕೊಳ್ಬೇಕು, ವಿಳಂಬಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಜಿಜೆ ಆರ್ಮಿ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಮೊತ್ತ 3ಕ್ಕೆ ತಲುಪ್ತಾ ಇದೆ. ತಡ ಮೊತ್ತ 3.
ಚಾಂಪಿಯನ್ ಲೀಗ್ ಪಂದ್ಯಾಕೂಟದಲ್ಲಿ ಕೂಡ ಜಿಜೆ ಆರ್ಮಿ ಒಂದು ಹಂತದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಿರ್ತಕ್ಕಂಥ ತಂಡ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಬಲ್ಲಂತಹ ಸಾಮರ್ಥ್ಯದ ಆಟಗಾರ. ಬಹಳಷ್ಟು ಉತ್ತಮ ರೀತಿಯ ಎಸೆತ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಬಲ್ಲಂತಹ ಸಾಮರ್ಥ್ಯದ ಆಟಗಾರ ಪ್ರದೀಪ ಗೌಡ ಆದ್ರೂ ಕೂಡ ಆ ಆಟಗಾರರನ್ನು ಕೂಡ ಆರಂಭಿಕ ಹಂತದ ಪವರ್ ಪ್ಲೇ ಹಂತದ ಒತ್ತಡಕ್ಕೀಡು ಮಾಡುವಂತಹ ಪ್ರಯತ್ನವನ್ನು ನರಸಿಂಹ ಎಸೆತಗಾರಿಕೆ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಸತತ 2 ಡಾಟ್ ಬಾಲ್ಗಳು ಬರ್ತಾ ಇದೆ. ಊಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಸತತ 3ನೇ ಡಾಟ್ ಬಾಲ್ ಈಗ ಮತ್ತೆ ಅಂಕಿಅಂಶ ಪಟ್ಟಿಯಲ್ಲಿ ಕಾಣ್ತಾ ಇದೆ. 3 ಡಾಟ್ ಬಾಲ್ಗಳು ಬರ್ತಾ ಇದಾವ. ಹಲೋ ಹಲೋ ನಟ ನೇರ ಹೊರತ ಅವಕಾಶ ಮಾಡಿಕೊಡುವಂತ ಪ್ರಯತ್ನಗಳು ಬರ್ತಾ ಇದೆ. ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಪ್ರದೀಪ ಗೌಡನ ಬಿರುಸಿನ ಬೌಂಡ್ರಿ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. ಶರಳಿ ದಿನದ ಮುಂದಿನ ಪಂದ್ಯ ಸೃಷ್ಟಿ ವರ್ಸಸ್ ಜೆಬಿಸಿಸಿ ನಡುವೆ ಸಾಗ್ತಾ ಇದೆ. 2 ತಂಡದ ನಾಯಕರು ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕೆನ್ನುವಂತ ಕರೆ ಕೊಡ್ತಾ ಇದ್ದಾವೆ. ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ಬಹಳಷ್ಟು ಉತ್ತಮ ಓವರ್ ಅನ್ನು ದಾಖಲಿಸಿದ್ರು. ಕೇವಲ 5 ಓಟುಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಈ ಓವರ್ ನಲ್ಲಿ 5 ಓಟುಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಮುಕ್ತಾಯದ 12 ಚೆಂಡುಗಳ ಮುಕ್ತಾಯದ ಬಳಿಕ 7ಕ್ಕೆ 1 ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಪ್ರಾಮುಖ್ಯ ಹುದ್ದರಿ ಮಹೇಶ್ ಹುದ್ದರಿ ಆಘಾತವನ್ನು ಕಟ್ಕೊಂಡ್ರು. ಹಲೋ ಅವರೆಲ್ಲ ಅದ್ರ ಶಿವಕುಮಾರ್ ನಾನೇ ಸರ್ ಶಿವಕುಮಾರ್ ಅಲ್ಲ ಅಭಿನೀತ ಕಲ್ಪವೃಕ್ಷ ರೂಪ ಚಾರಿಟೇಬಲ್ ಟ್ರಸ್ಟ್ ಅವರ ಸಹಯೋಗದಲ್ಲಿ ಗಜಾನನ ಗೆಳೆಯರ ಬಳಗ ಇರುವ ವತಿಯಿಂದ ನಡೆಯುವಂತಹ ಕಲ್ಪವೃಕ್ಷ ಕಪ್ 2020 ಈ ಪಂದ್ಯಾಟ ಈಗ ಆರಂಭವನ್ನು ಕಂಡುಕೊಳ್ತಾ ಇದೆ. ದಾಸನಪುರ ಹೋಬಳಿಯಲ್ಲಿ 3 ದಿನಗಳ ಕಾಲ ನಡೆಯುವಂತಹ ಪ್ರತಿಷ್ಠಿತ ಪಂದ್ಯಕೂಟ, IPL ಮಾದರಿ ಪಂದ್ಯಕೂಟ, ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಕಲಬ, ಕ್ರಿಕೆಟ್ ಹಂಗಾಮದ ಉದ್ಘಾಟನಾ ಕಾರ್ಯಕ್ರಮ ಈಗ ನೆರವೇರಲಿಕ್ಕಿದೆ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಈ ನಮ್ಮ ಮುಖ್ಯ ವೇದಿಕೆ ನಡೀತದೆ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆರಂಭಿಕ ಹಂತದಲ್ಲಿ ಶಿವಕುಮಾರ್ ಅವರ ಸಾರಥ್ಯದಲ್ಲಿ ವೆಂಕಟೇಶ್ ಶ್ರೀ ಟ್ರಸ್ಟಿ ಅವರು ನಮ್ಮ ಮುಖ್ಯ ವೇದಿಕೆ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಮಾದಾವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ
ಚಲನಚಿತ್ರ ನಿರ್ಮಾಪಕರು ವೇಣುಗೋಪಾಲ್ ಅವರಿಗೆ ಆದರಪೂರ್ವಕ ಸ್ವಾಗತ. ಅಡಕಮರಹಳ್ಳಿಯ ತಾಲೂಕ್ ಪಂಚಾಯತ್ ಸದಸ್ಯರಾದ ಶ್ರೀಮತಿ ನಂದಾ ಸಿಂಗ್ಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಅಡಕಮರಹಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾದ ಜಯಲಕ್ಷ್ಮಿ ಅವರಿಗೆ ಹೃತ್ಪೂರ್ವಕ ಸ್ವಾಗತ. ಮಾಧವರ ಗ್ರಾಮ ಪಂಚಾಯತ್ ಸದಸ್ಯ ಶಿವಣ್ಣ ಅವರಿಗೆ ಹೃತ್ಪೂರ್ವಕ ಸ್ವಾಗತ. ಸಮಾಜ ಸೇವಕ ಗೋಪಾಲಕೃಷ್ಣ ಅವರಿಗೆ ಹೃತ್ಪೂರ್ವಕ ಸ್ವಾಗತ ಬಯಸ್ತಾ ಇದ್ದಾವೆ. ಡಾಕ್ಟರ್ ಹರೀಶ್ಗೆ ಹೃತ್ಪೂರ್ವಕ ಸ್ವಾಗತ. ಸಮಾಜ ಸೇವಕ ನಾಗರಾಜ್ ಅವರಿಗೆ ಹೃತ್ಪೂರ್ವಕ ಸ್ವಾಗತ. ಚಿಕ್ಕಣ್ಣ ಅಂಚೆಪಾಳ್ಯ ಗ್ರಾಮ ಪಂಚಾಯತ್ ಕೂಡ ಹೃತ್ಪೂರ್ವಕ ಸ್ವಾಗತ ಬಯಸ್ತಾ ಇದ್ದಾವೆ. ಸವಿತಾ ಮಹಿಳಾ ಸಂಘಟನೆಯ ಅಧ್ಯಕ್ಷರು ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ ಬಯಸ್ತಾ ಇದ್ದಾವೆ. ಸಿದ್ದರಾಜು ಐಶ್ವರ್ಯ ವಾಟರ್ ಸಪ್ಲೈಸ್ ಸಮಾಜ ಸೇವಕರು ಕೂಡ ಹೃತ್ಪೂರ್ವಕ ಸ್ವಾಗತ ಬಯಸುತ್ತಾ ಮಾದನಾಯಕ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಿಜೆ ಮೂರ್ತಿ ಹೃತ್ಪೂರ್ವಕ ಸ್ವಾಗತ. ಹನುಮಂತರಾಜು ಉಪಾಧ್ಯಕ್ಷರು ಮಾಧವ ಗ್ರಾಮ ಪಂಚಾಯತ್ ಅವರಿಗೆ ಹೃತ್ಪೂರ್ವಕ ಸ್ವಾಗತ. ಎಂ ರಾಜ್ಕುಮಾರ್ ಗಜನ ಗೆಳೆಯರ ಬಳಗ ಅವರಿಗೆ ಹೃತ್ಪೂರ್ವಕ ಸ್ವಾಗತ ಹಾಗೂ ಸೃಷ್ಟಿ ಲೋಕೇಶ್ ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತದೊಂದಿಗೆ ನಮ್ಮ ಎಲ್ಲ ಅತಿಥಿ ಗಣ್ಯರಿಗೆ ಮತ್ತೊಮ್ಮೆ ಕಾರ್ಪೊರೇಷನ್ ಕಪ್ 2020ಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ನಮ್ಮ ಎಲ್ಲ ಅತಿಥಿ ಗಣ್ಯರು ಒಟ್ಟಾಗಿ ನಮ್ಮ ದೀಪವನ್ನು ಬೆಳೆಸುವ ಬಗ್ಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ವೇದಿಕೆ ಮೇಲಿದ್ದ ಎಲ್ಲ ಗಣ್ಯಾತಿ ಗಣ್ಯರು ಉಪಸ್ಥಿತಿಯನ್ನ ಗುರುತಿಸ್ತಾ ಇದ್ದಾವೆ. ಉಪಾಧ್ಯಕ್ಷರಾದಂತಹ ಹನುಮಂತರಾಜ್ ಅವರು ಕೂಡ ನಮ್ಮ ವೇದಿಕೆಗೆ ಬರಬೇಕು. 3 ದಿನಗಳ ಕಾಲ ನಡೆಯುವಂತಹ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಕಲರವ, ಕ್ರಿಕೆಟ್ ಹಂಗಾಮದ ಉದ್ಘಾಟನೆ ದೀಪವನ್ನು ಬೆಳೆಸುವ ಮುಖ್ಯವಾಗಿ ಕಾರ್ಯಕ್ರಮದ ಉದ್ಘಾಟನೆ ಆಗ್ತಾ ಇದೆ. ನಮ್ಮ ಗಣ್ಯಾತಿ ಗಣ್ಯರು ಗೆಳೆಯರ ಬಳಗದ ಎಂ ರಾಜ್ಕುಮಾರ್ ಎಲ್ಲರೂ ನಮ್ಮ ಅತಿಥಿ ಗಣ್ಯರೆಲ್ಲರೂ ಶಿವಕುಮಾರ್ ಸಾರಥ್ಯದಲ್ಲಿ ವೇದಿಕೆ ಮೇಲ್ಭಾಗದಲ್ಲಿ ಇರಬೇಕು. ರೂಪಾಚಾರ್ಯ ಕೃಷ್ಣ ರಾಮ ರೂಪ ಎಲ್ಲರೂ ಕೂಡ ನಮ್ಮ ವೇದಿಕೆ ಅಲಂಕರಿಸಬೇಕು. ಅವರ ಎಲ್ಲರ ಒಂದು ಸಮ್ಮುಖದಲ್ಲಿ ಈ ಒಂದು ಯಶಸ್ವಿ ಕಾರ್ಯಕ್ರಮ ಉದ್ಘಾಟನೆ ಕಾಣ್ತಾ ದೀಪವನ್ನು ಬೆಳೆಸುವ ಮುಖ್ಯವಾಗಿ ಮಹಿಳಾ ಮಣಿಗಳು ಹಾಗೂ ನಮ್ಮ ಪುರುಷ ಅತಿಥಿ ಗಣ್ಯರೆಲ್ಲರೂ ಕೂಡ ಒಟ್ಟಾಗಿ ಈ ಒಂದು ಯಶಸ್ವಿ ಕಾರ್ಯಕ್ರಮವನ್ನ ದೀಪವನ್ನು ಬೆಳೆಸುವ ಮುಖ್ಯವಾಗಿ ಸಾಂಕೇತಿಕವಾಗಿ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಕಾರ್ಪೊರೇಷನ್ ಕಪ್ 2020 ಇದು ಈಗ ದೀಪವನ್ನು ಬೆಳೆಸುವ ಮುಖ್ಯವಾಗಿ ಕಾರ್ಯಕ್ರಮದ ಉದ್ಘಾಟನೆ ಆಗ್ತಾ ಇದೆ. ನಮ್ಮೆಲ್ಲ ಅತಿಥಿಗಳು ನಮ್ಮ ವೇದಿಕೆ ಮೇಲೆ ಈಗಾಗಲೇ ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೃದಯ ಸ್ಫೂರ್ತಿ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. 3 ದಿನಗಳ ಕಾಲ ಇರುವಂತಹ ಈ ಕ್ರಿಕೆಟ್ ಜಾತ್ರೆ ಈ ಒಂದು ಮಾನವರ ಅಂಕಣದಲ್ಲಿ ನಡೀತಾ ಇದೆ. ಹಗಲಿನ ಪಂದ್ಯಾಟ 8 ಫ್ರಾಂಚೈಸಿಗಳ ಪಂದ್ಯಾಟವನ್ನು ಆಡ್ತಾ ಇದೆ. ಈಗಾಗಲೇ ಕಳೆದ ಬಾರಿ ಅತ್ಯುತ್ತಮವಾದ ಪಂದ್ಯಾಟ ನಡೆಸಿದಂತಹ ಸೃಷ್ಟಿ ಲೋಕೇಶ್ ಅವರು ಕೂಡ ಈಗಾಗಲೇ ಈ ಕಾರ್ಯಕ್ರಮ ಕುರಿತು ಅವರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತ ಬಯಸುತ್ತಾ ಈಗ ಅವರ ದೀಪವನ್ನು ಬೆಳಗಿಸಿ ಕತ್ತಲಿಂದ ಬೆಳಕಿನಡೆಗೆ ಅನ್ನುವಂಥ ಧ್ಯೇಯವಾಕ್ಯದೊಂದಿಗೆ ಈ ಕಾರ್ಯಕ್ರಮ ಉದ್ಘಾಟಿಸಿದ ನಮ್ಮೆಲ್ಲ ಅತಿಥಿ ಗಣ್ಯರಿಗೆ ಮತ್ತೊಮ್ಮೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನ ಅರ್ಪಿಸ್ತಾನೆ. ಅದೇ ರೀತಿಯಲ್ಲಿ ಭಾನುವಾರ 19 ಭಾನುವಾರ ಆನೆಮಲ ಈ ಒಂದು ಚಲನಚಿತ್ರದ ನಾಯಕ ನಾಯಕಿ ನಟಿಯರು ಕೂಡ ಆದಿತ್ಯವಾರ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ಸಿಗೋಸ್ಕರ ಅದೇ ರೀತಿ ಪಂದ್ಯಾಟದ ಮೆರುಗನ್ನ ಹೆಚ್ಚಿಸಲಿದ್ದಾರೆ. 19 ಪಂದ್ಯಾಟವನ್ನು ಬೇಗ ಶೀಘ್ರದಲ್ಲಿ ಮುಂದುವರಿಸಿಕೊಳ್ಬೇಕು. ಮತ್ತೊಮ್ಮೆ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ಕೃತಜ್ಞತೆ ಅರ್ಪಿಸುತ್ತಾ ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕೈಗೊಳ್ತಾ ಇದೆ. 3 ದಿನಗಳ ಕ್ರಿಕೆಟ್ ಹಬ್ಬ ಇವತ್ತು ಮುಂದುವರೆದ ನಾಳೆ ಶನಿವಾರ ಹಾಗೂ ಭಾನುವಾರ ಸಮಾಪನಗೊಳ್ಳುತ್ತದೆ. ಮತ್ತೊಮ್ಮೆ ಎಲ್ಲ ಪ್ರೇಕ್ಷಕರಿಗೆ ಎಲ್ಲ ವೀಕ್ಷಕೆ ಮಹಾಶಿವರಾತ್ರಿ ಶುಭಾಶಯಗಳೊಂದಿಗೆ ಓಟು ಪ್ರಸಾದ್. 19 ಓಟುಗಳು ಮೊದಲ 3 ಓಟುಗಳ ಮುಕ್ತಾಯಕ್ಕೆ 2 ಹೆದರಿ ಆಘಾತವನ್ನು ಕಾಡ್ತಾ ಇರ್ತಕ್ಕಂಥ ತಂಡ. ಇನ್ನು ಕೂಡ 24 ಚೋಟುಗಳ ಆರಂಭಿಕ ಸೆಷನ್ ನಲ್ಲಿ ಭಾಗವಹಿಸ್ತಾ ಇದೆ. ಪ್ರದೀಪ ಆಟ ಬಹಳಷ್ಟು ಉತ್ತಮ ರೀತಿಯಾಗಿ ಬರ್ತಾ ಇದೆ. ಬಿರುಸಿನ ಸಿಕ್ಸರ್ ಮತ್ತು 8 ಬೌಂಡ್ರಿಯನ್ನು ಅವರ ದಾಂಡಿನ ಮುಖಾಂತರವಾಗಿ ದಾಖಲಿಸಿದ್ದಾರೆ. ಸೃಷ್ಟಿ ಮತ್ತು ಜೆಬಿಸಿಸಿ ಕ್ಯಾಪ್ಟನ್ ಮುಂದಿನ ಪಂದ್ಯಕ್ಕೆ ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕೆನ್ನುವಂತ ಕರೆ ಕೊಡ್ತಾ ಇದ್ದೇವೆ. ಲಾಸ್ಟ್ ಕಾಲ್ ಸೃಷ್ಟಿ ಮತ್ತು ಜೆಬಿಸಿಸಿ ಕ್ಯಾಪ್ಟನ್ ಒಂದೆಡೆ ಸೂರಿ ಮತ್ತೊಂದೆಡೆ ಪ್ರದೀಪ.
19 ಚೆಂಡುಗಳ ಮುಕ್ತಾಯದ ಬಳಿಕ 19 ಓಟವನ್ನು ದಾಖಲಿಸಿದ್ದಾರೆ. ಕ್ಷಮಿಸಿ, 20 ಓಟವನ್ನು ದಾಖಲಿಸಿದ್ದಾರೆ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಅವರ ಸುಂದರತೆ ಹೊಡೆತ ಮೂಲಕ ಎರಡನೇ ಓಟವನ್ನು ದಾಖಲಿಸುವಂತ ಪ್ರಯತ್ನ ಲಕ್ಷ್ಯವನ್ನು ಕಟ್ಕೊಂಡ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 22ಕ್ಕೆ ತಲುಪ್ತಾ ಇದೆ. ಪ್ರದೀಪ್ ಆಟ ಬಹಳ ಉತ್ತಮ ರೀತಿಯಲ್ಲಿ ಬರ್ತಾ ಇದೆ. ಒಂದು ಸಿಕ್ಸರ್ ಮತ್ತು ಒಂಟಿ ಬೌಂಡ್ರಿಯನ್ನು ಈಗಾಗಲೇ ದಾಖಲಿಸಿದ್ದಾರೆ. ತನ್ನ ಮೊತ್ತ 22. ಚಾಲ್ತಿಯ 4ನೇ ಓವರ್ನಲ್ಲಿ ಮತ್ತೆ ರಿವರ್ಸ್ ಶಾಟ್ ದಾಖಲಾತಿಯಲ್ಲಿ ಕಾಣಬಲ್ಲಂತ ಸುಂದರತೆ ಹೊಡೆತ ಪ್ರದೀಪ ದಾಂಡಿನ ಮತ್ತೊಂದು ಬಿರುಸಿನ ಬೌಂಡ್ರಿ ಈಗ ಬರ್ತಾ ಇದೆ. ಬಹಳ ಸುಂದರತೆಯ ರಿವರ್ಸ್ ಶಾಟ್ ಬೌಂಡ್ರಿ ಈಗ ಬರ್ತಾ ಇದೆ. ರಿವರ್ಸ್ ಶಾಟ್ ನಲ್ಲಿ ಒಂದು ಸಿಕ್ಸರ್ ದಾಖಲಿಸಿದ್ದಾರೆ. ಈಗ ಮತ್ತೆ ಬೌಂಡ್ರಿ ಕೂಡ ದಾಖಲಾತಿಯನ್ನು ಕಾಣ್ತಾ ಇದೆ. ಈ ಮುಖಾಂತರವಾಗಿ 4 ಓಟಗಳ ಸೇರ್ಪಡೆ ತನ್ನ ಮೊತ್ತ 26ಕ್ಕೆ ತಲುಪ್ತಾ ಇದೆ. ಪ್ರದೀಪ ಇರುವಷ್ಟು ಹೊತ್ತಿನವರೆಗೆ ಓಟಗಳು ಕೂಡ ಅಷ್ಟೇ ಉತ್ತಮ ರೀತಿಯಲ್ಲಿ ಬರ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಪ್ರದೀಪನ ಆಟ ಅಭಿ ಶ್ರೀ ಸಾಯಿ ತಂಡಕ್ಕೆ ಬಹಳಷ್ಟು ಉತ್ತಮ ರೀತಿಯ ಊಟವನ್ನು ತಂದುಕೊಡ್ತಾ ಇದೆ. ಕಳೆದ ವಾರ ಶ್ರೀನಿವಾಸಪುರ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಗಳು ಕೂಡ ಒಂದೇ ಓವರ್ನಲ್ಲಿ 5 ಸಿಕ್ಸರ್ ಮತ್ತೊಂದು ಬೌಂಡರಿಯನ್ನು ಅಲ್ಲಿ ದಾಖಲಿಸಿದ್ರು. ಮತ್ತೆರಡು ಓಟಗಳ ಸೇರ್ಪಡೆ, 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 28ಕ್ಕೆ ತಲುಪ್ತಾ ಇದೆ. ದಾಸನಪುರ ಇವತ್ತಿನ ದಿನಗಳಲ್ಲಿ ನಾವು ಕಂಡ ಹಾಗೆ ಈ ಭಾಗದ ಆಟಗಾರರನ್ನು ಸ್ವಲ್ಪ ಮಟ್ಟಿಗೆ ಹುರಿದುಂಬಿಸುವಂತ ಪ್ರಯತ್ನಕ್ಕಾಗಿ ಸತತವಾಗಿ ಬಹಳಷ್ಟು ಉತ್ತಮ ರೀತಿಯ ಪಂದ್ಯಾಟಗಳು ಜರುಗ್ತಾ ಇದ್ದಾವೆ. ಮತ್ತೆ ಹೈ ಲಿಫ್ಟ್ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಬಹಳಷ್ಟು ಉತ್ತಮ ರೀತಿಯ ಕ್ಯಾಚನ್ನು ಪಡಿತಾ ಇದ್ದಾರೆ. ತನ್ನ ಮೂಲಕ ಪ್ರದೀಪನ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡ್ತಾ ಇರ್ತಕ್ಕಂಥ ಆಟಗಾರ ಸಾಧ್ಯದ ಪರಿಸ್ಥಿತಿಯಲ್ಲಿ ಬಿರುಸಿನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನದ ನಡುವೆ ಹೊತ್ತರನ್ನು ಒಪ್ಪಿಸಿದ್ರು. ಅದು ಶ್ರೀ ಸಾಯಿ 3ನೇ ಹೊತ್ತರಿ ಆಘಾತವನ್ನು ಕಾಣ್ತಾ ಇದೆ. ಕರ್ನಾಟಕ 2020 ಪಂದ್ಯದಲ್ಲಿ ಇವತ್ತು 2 ಮಹನೀಯರಿಗೆ ಗುರುತಿಸಿ ಗೌರವಿಸುವವರನ್ನು ಸನ್ಮಾನಿಸುವ ಕಾರ್ಯಕ್ರಮ ಇರುತ್ತದೆ. ಉದಾಗಿ ಮಾದವರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗೋವಿಂದಪ್ಪ ಲಲಿತಮ್ಮ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಜೆಬಿಸಿಸಿ ನಾಯಕರು ಉಪಸ್ಥಿತಿಯಲ್ಲಿದ್ದಾರೆ. ಸೃಷ್ಟಿ ಕ್ಯಾಪ್ಟನ್ ಟಾಸ್ಗೆ ಬರ್ಬೇಕೆನ್ನುವಂತ ಕರೆ ಕೊಡ್ತಾ ಇದ್ದಾವೆ. ಜೆಬಿಸಿಸಿ ಆಟಗಾರರು ತಮ್ಮ ಪ್ಲೇಯಿಂಗ್ ಲಿಸ್ಟ್ ನೀಡಬೇಕು, ಆಟಗಾರರ ಯಾದಿ ನೀಡಬೇಕು. ಮಾಧವರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗೋವಿಂದಪ್ಪ ಲಲಿತಮ್ಮ ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾವೆ. ಅದೇ ರೀತಿ ಅಡಕಮಾರನಲ್ಲಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರು ಹನುಮಂತರಾಜು ಅವರು ಕೂಡ ಅವರನ್ನು ಗುರುತಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಮೊದಲ 4 ಓವರ್ಗಳ ಮುಕ್ತಾಯಕ್ಕೆ 29 ಓಟವನ್ನು ದಾಖಲಿಸ್ತಾ ಇದೆ. ಅಂತಿಮ ಹಂತದ 18 ಅಡಕಮಾರನಲ್ಲಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರು ಹನುಮಂತರಾಜು ಅವರನ್ನ ಗುರುತಿಸಿ ಗೌರವಿಸ್ತಾ ಇದ್ದಾವೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಯಶಸ್ವಿ ಕಲ್ಪವೃಕ್ಷ ಕಪ್ 2020ಗೆ ಸಾಕಷ್ಟು ಪ್ರತಿಯೊಬ್ಬ ಕ್ರೀಡಾ ಪ್ರೋತ್ಸಾಹಕ್ಕೆ ಕ್ರೀಡಾಭಿಮಾನಿಗಳಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಕೃತಜ್ಞತೆಯನ್ನ ಅರ್ಪಿಸ್ತಾ ಇದ್ದಾರೆ. ಸೃಷ್ಟಿ ಕ್ಯಾಪ್ಟನ್ ಬರಬೇಕಿರುವಂತ ಕರೆ ಮತ್ತೆ ಕೊಡ್ತಾ ಇದ್ದಾವೆ.
ಮೊದಲ 4 ಓವರ್ಗಳ ಮುಕ್ತಾಯಕ್ಕೆ 29 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ತಂಡ ತನ್ನ ಅಮೂಲ್ಯವಾಗಿರ್ತಕ್ಕಂಥ 3 ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಅದರ ಮಹೇಶ್ ಔಟ್ ಆದ್ರು. ಪ್ರದೀಪ ಕೂಡ ಹುದ್ದರಿ ರಪ್ಪಿಸಿದ್ದಾರೆ. ಅಂತಿಮ ಹಂತದ 18 ಎಸೆತ ಅದೆಷ್ಟು ಊಟವನ್ನು ದಾಖಲಿಸ್ತಾರಂತ ನೋಡಬೇಕಾಗಿದೆ. ಮೊದಲ 4 ಓವರ್ಗಳ ಮುಕ್ತಾಯಕ್ಕೆ 29 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ 5ನೇ ಓವರ್ನಲ್ಲಿ ಜಿಜೆ ಆರ್ಮಿಯ ನಾಯಕ ಸುಬ್ಬ ಎಸಗಾರಿಕೆ ಭಾಗದಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ವೈಡ್ ಬಾಲ್ ಅನ್ನುವಂತ ಸೂಚನೆ ರವಾನಿಸಿತ್ತು. ಸೃಷ್ಟಿ ಕ್ಯಾಪ್ಟನ್ ಬರಬೇಕು. ಯಾವುದೇ ರೀತಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ತಡ ಮತ್ತೆ 29ರ ಸ್ಥಗಿತತೆಯನ್ನು ಕಾಣ್ತಾ ಇದೆ. ಮತ್ತೆರಡನೇ ಬಾರಿ ಸುಬ್ಬು ಗ್ಲಾನ್ಸ್ ಮಾಡುವಂತಹ ಪ್ರಯತ್ನ. 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಡ ಮತ್ತೆ 30ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 5ನೇ ಓವರ್ನಲ್ಲಿ ಅಲ್ಲಿ ಸೃಷ್ಟಿ ನಾಯಕರು ಬರಬೇಕಿರುವಂತಹ ಸೂಚನೆ ಮತ್ತೆ ಕೊಡ್ತಾ ಇದ್ದೇವೆ. ಸುಂದರ ಎಸೆತ ತನ್ಮೂಲಕ ಕ್ಲೀನ್ ಬೌಲ್ ಮುಖಾಂತರವಾಗಿ ಮೊದಲ ಯಶಸ್ಸನ್ನು ಸುಬ್ಬು ಪಡಿತಾ ಇದ್ದಾರೆ. 3ನೇ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಕ್ಷಮಿಸಿ 4ನೇ ಹುದ್ದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಬಿಸಿ ಸಾಯಿ ಸ್ವಲ್ಪ ಮಟ್ಟಿಗೆ ಊಟವನ್ನು ಗಳಿಸಬೇಕಾಗಿರ್ತಕ್ಕಂಥ ಆಟಗಾರರಲ್ಲ. ನಿರೀಕ್ಷಿತ ಹಂತದಲ್ಲಿ ಊಟವನ್ನು ದಾಖಲಿಸ್ತಾ ಇಲ್ಲ. ಪ್ರತಿ ಒಂದು 6 ಮತ್ತು 2 ಬೌಂಡ್ರಿ ಮುಖಾಂತರವಾಗಿ ಸ್ವಲ್ಪ ಮಟ್ಟಿಗೆ ಊಟವನ್ನು ದಾಖಲಿಸಿದ್ರು ಕೂಡ ಅಂತಿಮ ಹಂತದವರೆಗೆ ಓಟವನ್ನು ದಾಖಲಿಸುವಂತಹ ಪ್ರಯತ್ನ ವೈಫಲ್ಯವನ್ನು ದಾಖಲಿಸಿದ್ದಾರೆ. ಸದ್ಯ 5ನೇ ಓವರ್ನ ಚಾಲ್ತಿಯಲ್ಲಿ 4 ಹುದ್ದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ 30 ಓಟವನ್ನು ದಾಖಲಿಸಿದ್ದಾರೆ. ಹೊಸ ಆಟಗಾರ ವಿನೋದ್ ಅಂಗಣಕ್ಕೆ ಆಗಮಿಸ್ತಾ ಇದ್ದಾರೆ. ಜೆಬಿಸಿಸಿ ಕ್ಯಾಪ್ಟನ್ ಟಾಸ್ಗಾಗಿ ಬರಬೇಕು. ಜೆಬಿಸಿಸಿ ನಾಯಕರು ಆದಷ್ಟು ಶೀಘ್ರ ಸೃಷ್ಟಿ ನಾಯಕರು ನಮ್ಮೊಂದಿಗಿದ್ದಾರೆ. ಊಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಹರೀಶ್ ಹಾಗೂ ಶಿವಣ್ಣ ಅವರು ಹರೀಶ್ ಹಾಗೂ ಶಿವಣ್ಣ ಅವರು ಟಾಸ್ ಪ್ರಕ್ರಿಯೆಯನ್ನು ನಿರ್ವಹಿಸಬೇಕಾಗಿ ಕೇಳಿಕೊಟ್ಟಿದ್ದೇವೆ. ಸೃಷ್ಟಿ ವರ್ಸಸ್ ಜೆಬಿಸಿಸಿ ನಾಯಕರು ಚಿಕ್ಕಣ್ಣ ಅಭಿ ಶ್ರೀ ಸಾಯಿಯ ಪ್ರತಿ ಆಟಗಾರ ದಾಖಲಿಸಬಲ್ಲಂತ ಪ್ರತಿ 6ಗೆ 1,000 ರೂಪಾಯಿನ ರಂಗಣ್ಣ ಘೋಷಿಸ್ತಾ ಇದ್ದಾರೆ. ಈಗ ಟಾಸ್ ಪ್ರಕ್ರಿಯೆಗಾಗಿ ಶಿವಣ್ಣ ಹಾಗೂ ಡಾಕ್ಟರ್ ಹರೀಶ್ ಅವರು ಬರ್ತಾ ಇದ್ದಾರೆ. ಇದೊಂದು ಟಾಸ್ ಪ್ರಕ್ರಿಯೆಯನ್ನು ಶಿವಣ್ಣ ಹಾಗೂ ಹರೀಶ್ ಅವರು ನಿರ್ವಹಿಸಬೇಕು. ಸೃಷ್ಟಿ ಲೋಕೇಶ್ ಹಾಗೂ ಜೆಬಿಸಿಸಿ ಒಂದು ಓಟವನ್ನು ದಾಖಲಿಸಿದ್ರು. ತಡ ಮೊತ್ತ 31ಕ್ಕೆ ತಲುಪ್ತಾ ಇದೆ. ಅಜಯ್ ಜೆಬಿಸಿಸಿ ಅವರು ಟಾಸ್ ಬನ್ನಿ, ಇಲ್ಲಿ ಕಾಯ್ತಾ ಇದ್ದೇವೆ. ಇಲ್ಲಿ 40+ ಆಡ್ತೇವೆ. ಚಿಕ್ಕಣ್ಣ ರೆಡಿ ಇದ್ದಾರೆ. ಅಜಯ್ ಆದಷ್ಟು ಶೀಘ್ರ ಬನ್ನಿ.
ಶ್ರೀ ಸಾಯಿ ಅಬೀಸ್ ಆಟಗಾರರು ದಾಖಲಿಸಬಲ್ಲಂತಹ ಪ್ರತಿ ಸಿಕ್ಸರ್ಗೆ ರಂಗಣ್ಣ ಅವರ ಮುಖಾಂತರವಾಗಿ 1,000 ರೂಪಾಯಿಗಳ ಘೋಷಣೆ ಆಗಿದೆ. ಅದ್ಯಾವ ಆಟಗಾರರು ಈ ರೀತಿಯ ಹೊಡೆತವನ್ನು ದಾಖಲಿಸಿದ್ದಾರಂತ ನೋಡಬೇಕಾಗಿದೆ. ತಡ ಮೊತ್ತ 31. ಪುನೀತನನ್ನು ಪರಿಚಯಿಸ್ತಾ ಇದ್ದಾರೆ ಅಂತಿಮ ಹಂತದಲ್ಲಿ. ಆರನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಪುನೀತನನ್ನು ಪರಿಚಯಿಸುವಂತಹ ಪ್ರಯತ್ನ. ಟಾಸ್ ಪ್ರಕ್ರಿಯೆಯನ್ನ ಶಿವಣ್ಣ ಅವರು ಮುಂದುವರಿಸಬೇಕು. ಅಜಯ್ ಹಾಗೂ ಶಶಿ ಲೋಕೇಶ್ ಸೃಷ್ಟಿ ಒಂದಿಟ್ಟು ತಮ್ಮ ನಿರ್ಣಯವನ್ನು ತಿಳಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಸೃಷ್ಟಿ ಒಂದಿಟ್ಟು ಕರ್ತವ್ಯ ಪ್ರಯತ್ನಿಸಿದ ಡಾಕ್ಟರ್ ಹರೀಶ್ ಹಾಗೂ ಶಿವಣ್ಣ ಅವರಿಗೆ ಮುಂದಿನ ಪಂದ್ಯ ಸೃಷ್ಟಿ ವರ್ಸಸ್ ಜೆಬಿಸಿಸಿ. 50 ಓಟವನ್ನು ಅಭಿ ಶ್ರೀ ಸಾಯಿ ಆಟಗಾರರು ದಾಖಲಿಸಿದ್ರೆ ತಂಡಕ್ಕೆ ಶಿರಾಜ್ ಮುಖಾಂತರವಾಗಿ 5,000 ರೂಪಾಯಿಗಳ ಘೋಷಣೆ ಆಗಿದೆ. ತಡ ಮೊತ್ತ 33. ಚಾಲ್ತಿಯ 6ನೇ ಓವರ್ನಲ್ಲಿ ಬಹಳ ಅಶ್ವತ್ಥವರ್ಧ ಹೊಡೆತವನ್ನು ದಾಖಲಿಸಿದರು. ಕ್ಷಣಕಾಲ ಗಾಳಿಯಲ್ಲಿ ಕಾಣ್ತಾ ಇತ್ತು. ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ ಮತ್ತೆ ಕೆಲಸ ಪಟ್ಟಿಯನ್ನು ಕಾಣ್ತಾ ಇದೆ. ತಡ ಮೊತ್ತ 39. ಒಂದು ಸಿಕ್ಸರ್ಗಾಗಿ ರಂಗಣ್ಣ ಮಾದಾವರದ ರಂಗಣ್ಣ 1,000 ರೂಪಾಯಿಗಳನ್ನು ಘೋಷಿಸಿದ್ರು. ಅಭಿ ಶ್ರೀ ಸಾಯಿ ಆಟಗಾರರು ದಾಖಲಿಸಬಲ್ಲಂತಹ ಪ್ರತಿ ಸಿಕ್ಸರ್ಗೆ ಮಾದಾವರದ ರಂಗಣ್ಣ ಅವರು 1,000 ರೂಪಾಯಿಗಳನ್ನು ಘೋಷಿಸಿದ್ದಾರೆ. 50 ರನ್ ಪೂರೈಸಿದಲ್ಲಿ 5,000. ಅಭಿ ಶ್ರೀ ಸಾಯಿ 50 ಓಟ ದಾಖಲಿಸಿದ 5,000 ರೂಪಾಯಿಯನ್ನು ನೀಡುವಂತಹ ಸೂಚನೆ ಕೂಡ. 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಯಶಸ್ಸನ್ನು ಕಂಡುಕೊಂಡ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ ಕೂಡ 41ಕ್ಕೆ ತಲುಪ್ತಾ ಇದೆ. 41 ಓಟಗಳು. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ ಆಗ್ತಾ ಇದೆ. ನಿರೀಕ್ಷಿತ ಹಂತದ ಯಶಸ್ಸು ಈ ಹಂತದಲ್ಲಿ ಲಭಿಸ್ತಾ ಇಲ್ಲ. ಪುನೀತ್ ಕೂಡ ಒಂದು ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ಟು ತನ್ನ ಮೊತ್ತ 41ಕ್ಕೆ ತಲುಪ್ತಾ ಇದೆ. ನಟ ನೇರ ಹೊರತುಗಳಿಗೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನಗಳು ಬರ್ತಾ ಇದೆ. ಲಾಂಗ್ ಆನ್ ವಿಭಾಗದಲ್ಲಿ ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ಟು ತನ್ನ ಮೊತ್ತ 42ಕ್ಕೆ ತಲುಪ್ತಾ ಇದೆ. ಅಂತಿಮ ಹಂತದ 6 ಎಸೆತಗಳು ಇನ್ನು ಕೂಡ ಬಾಕಿ ಉಳಿತಾ ಇದೆ. 6 ಚೆಂಡುಗಳಲ್ಲಿ 8 ಓಟವನ್ನು ದಾಖಲಿಸಿದರೂ ಕೂಡ ತಂಡಕ್ಕೆ 5,000 ರೂಪಾಯಿಗಳ ಮೊತ್ತವನ್ನು ಶಿವರಾಜ್ ಅವರು ಘೋಷಿಸಿದ್ದಾರೆ. ಪ್ರತಿ ಸಿಕ್ಸರಿಗೆ ರಂಗಣ್ಣ ಅವರು 1,000 ರೂಪಾಯಿಗಳನ್ನು ಘೋಷಿಸಿದ್ದಾರೆ. ಒಟ್ಟಾರೆಯಾಗಿ ಈ ರೀತಿಯ ಪಂದ್ಯಾಕೂಟದಲ್ಲಿ ಆಟಗಾರರಿಗೆ ಸ್ವಲ್ಪ ಮಟ್ಟಿಗೆ ಹಣ ಮಾಡುವಂತಹ ಒಂದು ಸುವರ್ಣ ಅವಕಾಶ ಇವತ್ತಿನ ದಿನ ನಾವು ಕಂಡಾಗ ಟೆನ್ನಿಸ್ ಬಾಲ್ ಪಂದ್ಯಾಟಗಳು ಕೂಡ ಬಹಳಷ್ಟು ಶ್ರೀಮಂತ ಪಂದ್ಯಾಕೂಟವಾಗಿ ರಾಜ್ಯಾದ್ಯಂತ ಯಶಸ್ಸನ್ನು ಪಡಿತಾ ಇದೆ. ಆ ನೆಲೆಯಲ್ಲಿ ಮಾದಾವರ ದಾಸನಪುರ ಈ ಪರಿಸರದಲ್ಲಿ ಸತತವಾಗಿ ಕಳೆದ ಋತುವಿನಿಂದ ಈ ಋತುವಿನಲ್ಲಿ ಸಾಗ್ತಾ ಇರ್ತಕ್ಕಂಥ ವ್ಯವಸ್ಥಿತ ಕ್ರೀಡಾಕೂಟಗಳು ಈ ಭಾಗದ ಆಟಗಾರರಿಗೆ ಬಹಳ ಉತ್ತಮ ರೀತಿಯ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಸೃಷ್ಟಿ ಆಟಗಾರರ ಯಾವ್ದು ಪ್ಲೇಯಿಂಗ್ ಲಿಸ್ಟ್ ನೀಡಬೇಕೆನ್ನುವಂತ ವಿನಂತಿ ಮಾಡ್ತಾ ಇದ್ದೇವೆ. ಸೃಷ್ಟಿ ಪ್ಲೇಯಿಂಗ್ ಲಿಸ್ಟ್
ಸೃಷ್ಟಿ ಕ್ಯಾಪ್ಟನ್. ಅಂತಿಮ ಹಂತದ 6 ಚೆಂಡುಗಳು ಬಾಕಿ ಉಳಿತಾ ಇದೆ. ಮೊದಲ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಬಹಳ ಸೂಕ್ತ ಬರುತ್ತೆ. ರನ್ನಿಂಗ್ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಹೋತರಿ ಆಘಾತವನ್ನು ಕಾಣ್ತಾ ಇದೆ. ಅದಕ್ಕೆ 42 ಓಟಗಳು ಕಾಣ ಮತ್ತು ಅಂತಿಮ ಹಂತದ 5 ಎಸೆತ ಆರಂಭಿಕ ಸೆಷನ್ ಅಲ್ಲಿ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಶಶಿಯಪ್ಪ ರೆಡ್ ಬುಲ್ ಶಶಿ ಹೊಸ ಆಟಗಾರ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಅಂತಿಮ ಹಂತದ 4 ಎಸೆತಗಳು ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ತನ್ನ ಮತ್ತೆ 42 ಒಳ್ಳೆ ಸ್ಥಗಿತತೆಯನ್ನು ಕಾಣ್ತಾ ಇದೆ. ಬಹಳಷ್ಟು ತವರದ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ ಮತ್ತು ಹೋತರಿ ಆಘಾತವನ್ನು ಕಂಡುಕೊಂಡ್ರು. ಹೋತರಿ ಆಘಾತವನ್ನು ಕಾಣ್ತಾ ಇದೆ. ಅಂತಿಮ ಓವರ್ನಲ್ಲಿ 8 ಓಟವನ್ನು ದಾಖಲಿಸಿದ್ರೆ ನಿರ್ದಿಷ್ಟ 50ರ ಗಳಿಕೆಯನ್ನು ದಾಖಲಿಸಿದ್ರು ಕೂಡ ತಂಡಕ್ಕೆ ಒಂದು 5,000 ರೂಪಾಯಿಗಳ ಮೊತ್ತವನ್ನು ಶಿವರಾಜ್ ಅವರು ನೀಡುವಂತಹ ಪ್ರಯತ್ನವನ್ನು ಮಾಡಿದ್ರು. ಆದ್ರೆ ಅಂತಿಮ ಹಂತದ 3 ಚೆಂಡುಗಳು ಅಂತಿಮ ಓವರ್ನಲ್ಲಿ ಡಾಟ್ ಬಾಲ್ಗಳಾಗಿ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಅಂತಿಮ 3 ಎಸೆತ ಇನ್ನೂ ಕೂಡ ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ಹರಿ 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 ಹೊಸ ಆಟಗಾರ. ಸಚಿನ್ ಮಹಾದೇವ್ ನೇತೃತ್ವದ ಎಂ ಸ್ಪೋರ್ಟ್ಸ್ ಪಂದ್ಯಾಟದ ನೇರ ಪ್ರಸಾರದ ಕಾರ್ಯವೈಖರಿಯನ್ನು ಮಾಡ್ತಾ ಇದೆ. ಅರಸೀಕೆರೆ ಪರಿಸರದ ಹುಡುಗರೆಲ್ಲ ಸೇರಿಕೊಂಡು ಮಾಡ್ತಾ ಇರ್ತಕ್ಕಂಥ ಬಹಳಷ್ಟು ವ್ಯವಸ್ಥಿತ ಹೋರಾಟ. ಕಳೆದ ಕೆಲವಾರು ವ್ಯವಸ್ಥಿತ ಕ್ರೀಡಾಕೂಟಗಳಲ್ಲಿ ನೇರ ಪ್ರಸಾರದ ಕಾರ್ಯವೈಖರಿಯನ್ನು ಕಾಣ್ತಾ ಇದೆ ಎಂ ಸ್ಪೋರ್ಟ್ಸ್. ಒಂದೋಟಗಳ ಸೇರ್ಪಡೆ ತನ್ನ ಮೊತ್ತ ಕೂಡ 43ಕ್ಕೆ ತಲುಪ್ತಾ ಇದೆ. ಅಂತಿಮ ಹಂತದ 2 ಎಸೆತಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು ಮತ್ತೆ ಬರ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. ಕೊನೆ ಚೆಂಡು 43 ಓಟವನ್ನು ಅಷ್ಟೇ ದಾಖಲಿಸಿದ್ದಾರೆ. ಮತ್ತೆ ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು ಬರ್ತಾ ಇದೆ. ಒಂದು ಓಟವನ್ನು ದಾಖಲಿಸಿದ್ರು. ತನ್ನ ಮತ್ತೆ 44 ಓಟವನ್ನು ದಾಖಲಿಸಿದರೆ ಹೋರಾಟಗಾರಿ ಮೊತ್ತವನ್ನಷ್ಟೇ ಅಭೀಸ್ ಶ್ರೀ ಸಾಯಿ ಆಟಗಾರರು ದಾಖಲಿಸಿರೋ ಒಂದು ಹಂತದಲ್ಲಿ 50-60 ಓಟವನ್ನು ದಾಖಲಿಸುವ ಲೆಕ್ಕಾಚಾರವನ್ನು ಪಡ್ಕೊಂಡಿರ್ತಕ್ಕಂಥ ತಂಡ ಸದ್ಯದ ಪರಿಸ್ಥಿತಿಯಲ್ಲಿ ನಿರ್ದಿಷ್ಟ ಘನತೆ ಗೌರವ ಮೊತ್ತವನ್ನಷ್ಟೇ ದಾಖಲಿಸಿದ್ರು. 44 ಓಟವನ್ನು ದಾಖಲಿಸಿದ್ದಾರೆ. 45ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಅದ್ಯಾವ ರೀತಿಯಲ್ಲಿ ಮೊತ್ತವನ್ನು ಚೇಸ್ ಮಾಡ್ತಾ ಇರುತ್ತ ನೋಡಬೇಕಾಗಿದೆ. ಈ ಹಂತದ ಆರಂಭಿಕ ಹಂತದ ದಾಂಡಿಗೆತನವನ್ನು ನಡೆಸಿರ್ತಕ್ಕಂಥ ಅಭೀಸ್ ಶ್ರೀ ಸಾಯಿ ಆಟಗಾರರು ಕ್ಷೇತ್ರಕ್ಷಣೆಗೆ ಬರ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಬಹಳ ಉತ್ತಮತೆ ಹೆಸರುಗಾರಿಕೆಯನ್ನು ತೋರ್ಪಡಿಸಿರ್ತಕ್ಕಂಥ ಜಿಜೆ ಆರ್ಮಿ ಆಟಗಾರರು ದಾಂಡಿಗೆತನಕ್ಕೆ ಸಿದ್ಧತೆ ಅಂಕಣದ ಹೊರ ಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಈ ಹಂತದ ಮತ್ತೆ ವೀಕ್ಷಕರಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳುತ್ತಾ ದಿನದ
ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಮತ್ತೆ ಶಿವನಾರಾಯಣ ತಾಳ್ಕೋಟ. ಧನ್ಯವಾದ ಪ್ರಶಾಂತ್ ಅವರೇ. ನಮ್ಮ ಕಲ್ಪವೃಕ್ಷ ಕಪ್ 2020 ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಹರೀಶ್ ಅವರನ್ನು ಗುರುತಿಸಿ ಗೌರವಿಸಬೇಕಾಗಿ ಸಂಘಟಕರಲ್ಲಿ ಕೇಳಿಕೊಳ್ತಿದ್ದೇವೆ. ಅವರು ನಮ್ಮ ಮುಖ್ಯ ವೇದಿಕೆಯಲ್ಲಿ ಇರುವಂತಹ ಕುರ್ಚಿಯಲ್ಲಿ ಆಸೀನವಾಗಬೇಕು. ಡಾಕ್ಟರ್ ಹರೀಶ್ ಅವರನ್ನ ನಮ್ಮ ಸಂಘಟಕರು ಅವರನ್ನ ಗುರುತಿಸಿ ಗೌರವಿಸಬೇಕು. ಕುಮಾರ್ ಅವರ ಸಾರಥ್ಯದ ಸಂಸ್ಥೆ ಈಗ ಅವರನ್ನ ಗುರುತಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಶ್ರೀತ ಶಿವಣ್ಣ ಅವರು ಕೂಡ ನಮ್ಮೊಂದಿಗಿದ್ದಾರೆ, ದಿನೇಶ್ ನಮ್ಮೊಂದಿಗೆ ಹರಿ ಇದ್ದಾರೆ. ಇವರೆಲ್ಲರೂ ಒಟ್ಟಾಗಿ ಡಾಕ್ಟರ್ ಹರೀಶ್ ಅವರನ್ನ ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಕಲ್ಪವೃಕ್ಷ ಕಪ್ 2020 ಈ ಒಂದು ಕಾರ್ಯಕ್ರಮದ ಡಾಕ್ಟರ್ ಹರೀಶ್ ಗುರುಸಿ ಗೌರವಿಸಿ ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಯನ್ನ ಅರ್ಪಿಸ್ತಾ ಇದ್ದಾರೆ. ಅಭಿಷೇಕ್ ಶ್ರೀ ಸಾಯಿ ಪರವಾಗಿ ಒಂದು ಸಿಕ್ಸರ್ ದಾಖಲಿಸಿರ್ತಕ್ಕಂಥ ವಿನೋದ್ ಅಲ್ಲ, ವಿನೋದ್ ಅವರು ಬರಬೇಕು. ರಂಗಣ್ಣ ಅವರು ನೀಡ್ತಾ ಇರ್ತಕ್ಕಂಥ 1,000 ರೂಪಾಯಿಗಳ ಮೊತ್ತವನ್ನು ಪಡ್ಕೊಳ್ಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪ್ರತಿ ಸಿಕ್ಸರ್ಗೆ 1,000 ರೂಪಾಯಿಗಳನ್ನು ಘೋಷಿಸಿದ್ರು. ವಿನೋದ್ ನಮ್ಮ ವೇದಿಕೆಗೆ ಬಂದು ಪಡ್ಕೊಳ್ಬೇಕೆನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮೊದಲ ಪಂದ್ಯ ಆಗಸ್ಟ್ ಮುಕ್ತಾಯ ಕಂಡಿತು. ಮೊದಲ ಪಂದ್ಯದ 15,000 ಪ್ರಶಸ್ತಿ ಗಜಾನನ ವರ್ಸಸ್ ಆರ್ ಸ್ಟ್ರೈಕರ್ಸ್. ಆರ್ ಸ್ಟ್ರೈಕರ್ಸ್ ರಾಹುಲ್ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಮುಖ್ಯ ವೇದಿಕೆಯಿಂದ ಪಡೆಯಬೇಕಾಗಿ ಕೇಳಿಕೊಳ್ತದೆ. ರಾಹುಲ್ ಎಲ್ಲಿದ್ರು ಕೂಡ ನಮ್ಮ ಮುಖ್ಯ ವೇದಿಕೆ ಬರಬೇಕು, ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನ ಪಡೆಯಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ರಾಹುಲ್ ಆರ್ ಸ್ಟ್ರೈಕರ್ಸ್ ರಾಹುಲ್ ಇದು ಅವರು ಶೀಘ್ರ ಹೇಳಿಕೆ ಬರಬೇಕು. ರಾಹುಲ್ ಆದರ್ಶಕ್ಕೆ ಬರಬೇಕು. ಕಲ್ಪವೃಕ್ಷ ಕಪ್ 2020 ಮೊದಲ ಪಂದ್ಯದ ಗಜಾನನ ವರ್ಸಸ್ ಆರ್ಯ ಸ್ಟ್ರೈಕರ್ಸ್. ಈ ಪಂದ್ಯದಲ್ಲಿ 15 ಆಟಗಾರರು 19 ಬ್ಯಾಟಿಂಗ್ ಅನ್ನ ಆಡಿರುವಂತಹ ಆಟಗಾರ ರಾಹುಲ್ಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನ ಷಷ್ಠಿ ಲೋಕೇಶ್ ಅವರು ನೀಡಬೇಕಾಗಿ ಕೇಳಿಕೊಳ್ತೇವೆ. ಕಳೆದ ಬಾರಿ ಅವರ ನೇತೃತ್ವದಲ್ಲಿ ಈ ಒಂದು ಚಾಂಪಿಯನ್ಸ್ ಟ್ರೋಫಿ ಅನ್ನುವಂತಹ ಒಂದು ಯಶಸ್ವಿ ಪಂದ್ಯಾಟವನ್ನು ಕಂಡಂತಹ ಪಂದ್ಯಕೂಟ ಈಗ ರಾಹುಲ್ಗೆ ಮೊದಲ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನ ನೀಡ್ತಾ ಇದ್ದಾರೆ ಷಷ್ಠಿ ಲೋಕೇಶ್ ಅವರು. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ.
ಬಹಳಷ್ಟು ಉತ್ತಮ ಸತ ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. 45 ಟಾರ್ಗೆಟ್ ಅನ್ನು ಬೆನ್ನತ್ತಾ ಇದೆ ಜಿಜೆ ಆರ್ಮಿ. ಮೊದಲ ಪಂದ್ಯದಲ್ಲಿ ಗಜಾನನ 41ರ ಓಟೊಂದಾಗಿ 42 ಟಾರ್ಗೆಟ್ ಆರೈಕೆ ಬಿಟ್ಟಿತ್ತು. ಈ ಪಂದ್ಯ 45ರ ಟಾರ್ಗೆಟ್ ಅನ್ನ ನೀಡ್ತಾ ಇದೆ ಅಭಿ ಶ್ರೀಸಾಯಿ ತಂಡ. ಮತ್ತೆ ಪ್ರದೀಪ್ ಈ ಬಾರಿ ಎಸೆದ ಚೆಂಡು ಸುಂದರತೆ ಎಸೆತ ಯಾವುದೇ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಎಸೆಗಾರಿಕೆ ವಾರದಲ್ಲಿ ಪ್ರದೀಪ್ ಗೌಡ ಮೊದಲ ಓವರ್ನಲ್ಲಿ ಕೇವಲ ಎದುರಾಳಿಗಳಿಗೆ 1 ಬೋನಸ್ ನೀಡಿದ್ದು ಚಾಂಪಿಯನ್ಸ್ ಟ್ರೋಫಿಯ ಚಾಂಪಿಯನ್ಸ್ ಆಟಗಾರ ಮಾನಾಚಿ ಸೀರೀಸ್ 7 ಇಯರ್ಸ್ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದ ಜೈ ಕರ್ನಾಟಕದ ಅನುಭವ ಆಟಗಾರ ಸೋದರ ಸಾಕ್ಷಿ ಆಲ್ರೌಂಡರ್ ಪ್ರದೀಪ್ ಗೌಡ. 2 ಓವರ್ಗಳ ಪಂದ್ಯ 45ರ ಟಾರ್ಗೆಟ್. ಮಾರ್ಚ್ 22, 28, 29 ಚನ್ನನಾಯಕನ ಪಾಲ್ಯ ಚಾಂಪಿಯನ್ಶಿಪ್ ಲೀಗ್ 2020 ಇದರ ಕಡೆ ನಡೀತದೆ. CCL 2020 ಹರ್ಷ ಅವರ ಒಂದು ಸಾರಥ್ಯದಲ್ಲಿ ಈ ಪಂದ್ಯಗಳು ಕೂಡ ನಿಮಗೆ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದಾವೆ. ಎಸೆಗಾರಿಕೆ ವಾರದಲ್ಲಿ ವಿನ್ನು ಶರತ್ಗೆ 1 ಓಟದ ಹೆಚ್ಚುವರಿಯ ಸೇರ್ತಾರೆ. 1ರಲ್ಲಿ ಶರತ್, ಇನ್ನೊಂದು ಹಂತದಲ್ಲಿ ಭಾಸ್ಕರ್. ಜಿಜೆ ಆರ್ಮಿ ಈ ಒಂದು ಪರಿಸರದ ಮತ್ತೊಂದು ಬಲಿಷ್ಠ ತಂಡ ಜಿಜೆ ಮೂರ್ತಿ ಅವರ ಸಾರಥ್ಯದಲ್ಲಿ ಜಿಜೆ ಆರ್ಮಿ ಪಂದ್ಯಾಟವನ್ನು ಆಡ್ತಾ ಇದೆ. ವಿರುದ್ಧ ಅಭಿ ಶ್ರೀಸಾಯಿ ಶಿವರಾಜ್ ಮಾಲಕತ್ವ ತಂಡ ಪಂದ್ಯಾಟವನ್ನು ಆಡ್ತಾ ಇದೆ. ಸುಂದರ ದಾಖಲಿಸ್ತಾ ಇದೆ ಜಿಜೆ ಆರ್ಮಿ. ಅತ್ಯುತ್ತಮ ಎಸೆಗಾರಿಕೆ ನೀಡಿರುವಂತಹ ಪ್ರದೀಪ ಗೌಡ ಈ ಬಾರಿ ಎಸೆಗಾರಿಕೆವಾಗಿ ವಿನೋದ್ ಓಟಗಳನ್ನು ಒಂದು ಹತ್ತಲ್ಲಿ ಬಿಟ್ಕೊಡ್ತಾ ಇದ್ದಾರೆ. 45ರ ಟಾರ್ಗೆಟ್ ಅನ್ನು ಬೆನ್ನತ್ತಾ ಇದೆ ಜಿಜೆ. ಮುಂದಿನ ಪಂದ್ಯ ಸೃಷ್ಟಿ ವರ್ಸಸ್ JBCC. ಸೃಷ್ಟಿ ಫೀಲ್ಡ್ ಫಾಸ್ಟ್ ಬಹಳಷ್ಟು ಉತ್ತಮ ಎಸೆತ, 1 ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಾಡ್ತಾ ಇದೆ. ಮುಂದಿನ ಪಂದ್ಯ ಮತ್ತೊಂದು ಕುತೂಹಲಕಾರಿಯಾದಂತಹ ಪಂದ್ಯ, ಕ್ರೂಷಿಯಲ್ ಮ್ಯಾಚ್. ಸೃಷ್ಟಿ ವರ್ಸಸ್ JBCC. ಬಹಳಷ್ಟು ಉತ್ತಮ ಎಸೆತ, ಕ್ಯಾಚ್ ಆದ ಅವಕಾಶ. ಶರತ್ ಉತ್ತರಿ ನೆಲೆಕೊಳ್ತಾರೆ, ಮೊದಲ ಉತ್ತರಿ ಜಿಜೆ ಕಳ್ಕೊಳ್ತಾ ಇದೆ. ಹುಬ್ಬಳ್ಳಿ ಆಘಾತವನ್ನು ಕಾಡ್ತಾ ಇದೆ. ಅಂಕಲ್ ಒಳಬಾಗಿ ಹೊಸ ದಾಡಿಗಿನ ಸೇರ್ಪಡೆಯನ್ನು ಕಾಡ್ತಾ ಇದೆ. ರಮೇಶ್ ತಾಪ DHPL ದಾಸಾಂಪುರ ಬಳಿ ಮೊದಲ ಪಂದ್ಯ ಮಾನಸಿ ಸೀರೀಸ್ ತಾಪ. ಅದೇ ರೀತಿಯಲ್ಲಿ ಚಾಂಪಿಯನ್ಸ್ ಟ್ರೋಫಿ ಈ ಒಂದು ಪದ ಮಾನಸಿ ಸೀರೀಸ್ ಪ್ರದೀಪ್ ಗೌಡ ಇಬ್ರು ಕೂಡ ಎದುರು ಬದಲಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ.
ಶರತ್ ತರುವಂತ ಸ್ಥಾನದಲ್ಲಿ ತಾಪ ಸೇರ್ಪಡೆ. ಮತ್ತೆ ವಿನೋ ಈ ಬಾರಿ ಎಸೆದ ಚೆಂಡು ತಟ್ಟಿ ಮುಟ್ಟುವಂತ ಪ್ರಯತ್ನ ಸಫಲತೆಯನ್ನು ಕಾಣ್ತಾ ಇಲ್ಲ. ಓಟಗಳು ಬರ್ತಾ ಇಲ್ಲ. ಡಾಕ್ಟರ್ ಡೆಲವರಿ ಅಂಕಿಅಂಶ ಪಟ್ಟಿಯಲ್ಲಿ ಕಾಣ್ತಾ ಇದೆ. ಮುಕ್ತಾಯನ ಕೊನೆಯ ಬಾರಿಗೆ 5 ಚೆಂಡುಗಳ ಮುಕ್ತಾಯನ ಕಾಣ್ತಾ ಇದೆ. ತರದ ಮೊತ್ತ 9-1. 9-7 is the target. 7 overs match. ಬಹಳಷ್ಟು ಕ್ರೂಷಿಯಲ್ ಆಗಿ ಸಾಗ್ತಾ ಇದೆ, ಕುತೂಹಲಕಾರಿಯಾಗಿ ಸಾಗ್ತಾ ಇದೆ ಕಲ್ಪವೃಕ್ಷ ಕಪ್ 2020. ಆದಷ್ಟು ಶೀಘ್ರ ಪಂದ್ಯ ಮುಂದುವರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮತ್ತೆ ವಿನೋದ್ ಈ ಬಾರಿ ಎಸೆದ ಚೆಂಡು ತಟ್ಟಿ ಮುಟ್ಟುವಂತ ಪ್ರಯತ್ನ. ಒಂದಾಟದ ಸೇರ್ಪಡೆಯನ್ನು ಕಾಡ್ತಾ ಇದೆ. ಮುಕ್ತಾಯದ ಕನ್ನಡ ಓವರ್ಗಳ ಸಂಖ್ಯೆ 2. ಕಂಪ್ಲೀಷನ್ ಓವರ್ ನಂಬರ್ 2. ಸ್ಕೋರ್ 10-1. 2 ಓವರ್ ಮುಕ್ತಾಯಕ್ಕೆ 10-1. ಇನ್ನು ಪಂದ್ಯದ ನೇರ ಪ್ರಸಾರ ಸಚಿನ್ ಮಹಾದೇವ ಸಾರುತ್ತಲ್ಲಿ ಎಂ ಸ್ಪೋರ್ಟ್ಸ್ ಮುಖ್ಯನ ಕಾಣುವ ಅವಕಾಶ ಕೂಡ ಇದೆ. ಎಸೆಗಾರಿಕೆ ಮಾಡಿದ ಹರಿ ಹರಿ ಈ ಬಾರಿ ಎಸೆದ ಚೆಂಡು ಬಾಸುಕ ಮತ್ತೆ ಎಸೆತ ಯಾವುದೇ ತೋಟಕ್ಕೆ ಅವಕಾಶವನ್ನು ಕಾಡ್ತಾ ಇಲ್ಲ. ಭಾಸ್ಕರ್ ಸ್ಟ್ರೈಕರ್ ಈ ಭಾಗದಲ್ಲಿ ಜಿಜೆ ಆರ್ಮಿ ಪಂದ್ಯಾಟವನ್ನು ಆಡ್ತಾ ಇದೆ. ಅಭಯ್ ಶ್ರೀ ಸಾಯಿ ವಿರುದ್ಧ ಬಾಸುಕ ವಿನೋದ್ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 2ನೇ ಹುದ್ದೆಯನ್ನು ಕಳ್ಕೊಳ್ತಾ ಇದೆ. ಭಾಸ್ಕರ್ ಒಂದನ್ನು ಫ್ಲಾಟ್ ಆಗಿ ಚೆಂಡನ್ನು ಹೊಡೆದಿದ್ದಾರೆ. ಚೆಂಡು ಸೀಮರ್ ಹೊರಬರುವ ಅವಕಾಶ ಇತ್ತು. ಸ್ವಲ್ಪ ಮಟ್ಟಿಗೆ ಗರ್ಜನದ ಹಂಚಿಗೆ ಹೊಡೆದ್ರು. ತನ್ಮೂಲಕ ಹುದ್ದೆಯ ಪತನ. ಜಿಜೆ ಆರ್ಮಿ 10-2. ಅಂಕಲ್ ಒಳಭಾಗದಲ್ಲಿ ಹೊಸ ದಾನಿಗರ ಸೇರ್ಪಡೆಯನ್ನು ಕಾಡ್ತಾ ಇದೆ. ಹಟ್ಟಿ IPL ಮಾದರಿಯ ಪಂದ್ಯಕೂಟ ಮತ್ತೆ ಮುಂದುವರಿಕೆಯನ್ನು ಕಾಡ್ತಾ ಇದೆ. ಕಲ್ಪವೃಕ್ಷ ಕಪ್ 10 ತಂಡಗಳ ಹಣಾಹಣಿ. ಸೃಷ್ಟಿ, ಗಜಾನನ, ಎಂಸಿಸಿ, ಜೆಬಿಸಿಸಿ, ಹನುಮಾನ್ ವಾರಿಯರ್ಸ್, ಅಭಿಷೇಕ್ ಸಾಯಿ, ವಿವಿಕೆ ಜಿಜೆ ಆರ್ಮಿ, ಆರ್ಎಂ ಸ್ಟ್ರೈಕರ್ಸ್, ಮೌರ್ಯ ವಾರಿಯರ್. ಸುಂದರತೆ ಸತಾ ಸ್ಲೋಬಾಲ್ ಡೆಲಿವರಿ. ತಾಪ ಚೆಂಡನ್ನು ಪಾಯಿಂಟ್ ಭಾಗ ತೊಗೊಳ್ಳೋ ಪ್ರಯತ್ನ ಮಾಡಿದ್ರು. ಸಫಲತೆಯನ್ನು ಕಾಡ್ತಾ ಇಲ್ಲ. ಸ್ಟ್ರೈಕರ್ ಭಾಗದಲ್ಲಿ ರಮೇಶ್ ತಾಪ ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಹರಿ. ಉತ್ತಮ ರೀತಿಯ ಸತ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಾಡ್ತಾ ಇದೆ. ಯಶಸ್ವಿ ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಾಡ್ತಾ ಇದೆ. ಶಿವಕುಮಾರ್ ಸಾರಥ್ಯದಲ್ಲಿ
ಕಲ್ಪವೃಕ್ಷ ಕಪ್ 2020 ಸಾಗ್ತಾ ಇದೆ. 3 ದಿನಗಳ ಕ್ರಿಕೆಟ್ ಜಾತ್ರೆ ಕ್ರಿಕೆಟ್ ಕಲರವ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ದಿನದ 2ನೇ ಪಂದ್ಯ ಉತ್ತಮ ಎಸೆತ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಮೊತ್ತ 11, 45 ಟಾರ್ಗೆಟ್ ಅನ್ನು ಬೆನ್ನತ್ತಾ ಇದೆ. 12 ಸುಂದರತೆ ಎಸೆದ ಯಾವಂತ ಓಟಗಳ ಅವಕಾಶವನ್ನು ಕಾಡ್ತಾಳೆ. ಓವರ್ನ ಮುಕ್ತಾಯ ಕಾಡ್ತಾಳೆ. ಮುಕ್ತಾಯ ಓವರ್ಗಳ ಸಂಖ್ಯೆ 3 ಚಾಂಪಿಯನ್ಶಿಪ್ ನಂಬರ್ 3 ಸ್ಕೋರ್ 12 12ಕ್ಕೆ 45 ಟಾರ್ಗೆಟ್. ಇನ್ನು ಕೂಡ 33 ಓಟದ ಅವಶ್ಯಕತೆ ಉಳಿದ 24 ಎಸೆತಗಳ ಮೊತ್ತ 25-33 ರನ್. ಆದಷ್ಟು ಶೀಘ್ರ ಪಂದ್ಯಾಟವನ್ನು ಮುಂದುವರಿಸಬೇಕು. ಕೇವಲ 4 ಡ್ರಿಂಕ್ಸ್ ಬೇಕು, ಅಫಿಷಿಯಲ್ ಡ್ರಿಂಕ್ಸ್ ಬೇಕು. ಹಲೋ ಪ್ಲೇಯರ್ಸ್, 2 ಶಾಟ್ ಬೇಕು, ದಯಮಾಡಿ ಗಮನಿಸಿ. ಇದು ಶಿಸ್ತಿನ ಕ್ರಿಕೆಟ್ ಪಂದ್ಯಕ್ಕೆ ನಮ್ಮೊಂದು ಸಹಕರಿಸಬೇಕು. ಪ್ರತಿ ಒಂದು ಹೊರಗಾದ 2 ರನ್ ಡಿಡಕ್ಟ್ ಆಗ್ತದೆ, ದಯಮಾಡಿ ಗಮನಿಸಿ. ಮಾಲಕ್ ಶಿವರಾಜ್, ಅಭಿಷೇಕ್ ಸಾಯಿ, ನೀವು ನೋಟ್ ಮಾಡ್ಕೊಳ್ಳಿ. ಮೈನಸ್ ಕೂಡ ನೀವು ಮಾಡ್ಕೊಳ್ತಾ ಇರಿ. ಈ ಒಂದು ಪರಿಸರ ಮತ್ತೊಬ್ಬ ಹಿರಿಯ ಕ್ರೀಡಾಪಟು 40+ ಅಲ್ಲಿ ಚಾಂಪಿಯನ್ಸ್ ಲೀಗ್ ಬಹಳಷ್ಟು ಹೆಸರು ಮಾಡಿದಂತ ಶೀನಾ ಈಗಾಗಲೇ ಸೌರಿ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಮತ್ತೆ ಹೊಸಗಾರಿಕೆ ಭಾಗದಲ್ಲಿ ವಿನ್ನು ದಾಖಲಾಗ್ತಾ ಇದೆ. ಒಂದು ಹೊತ್ತಲ್ಲಿ ಆರಂಭಿಕ ಸಂಕಷ್ಟದಲ್ಲಿದ್ದ ಜಿಜೆಗೆ ಸಿಕ್ಸರ್ ಬೂಸ್ ಬರ್ತಾ ಇದೆ, ಹೆಚ್ಚಿನ ಬಲ ಬರ್ತಾ ಇದೆ. ಒಂದೊಂದರ ಆನೆ ಬಲ ಬರ್ತಾ ಇದೆ. ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಜೆಡಿಎಸ್ ಮುಖಂಡರು ಆದಂತಹ ಶ್ರೀಯುತ ಹನುಮಂತಗೌಡರು ಆಗಮಿಸಿ ಅವರಿಗೂ ಕೂಡ ಹೃತ್ಪೂರ್ವಕ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಈ ಬಾರಿ ರನ್ನಿಗೆ ಹೆಚ್ಚುವರಿಯಾಗಿ ನೀಡಿದ್ರು, ಎನರ್ಜಿ ನೀಡಿದ್ರು. ಈಗ ವಾಪಸ್ ಅಪ್ಪಿ ತನ್ನ ಮೊತ್ತ 18 ಅಂಕದ ಒಳಭಾಗದಲ್ಲಿ ತಂದುವ ನಾಯಕನ ಎಂಟ್ರಿ ಆಗ್ತಾ ಇದೆ. ಸುಪ್ಪು, ಒಂದೆಡೆ ಸುಪ್ಪು, ಇನ್ನೊಂದೆಡೆ ತಾಪ. ಈಗ ಜೆಡಿಎಸ್ ಮುಖಂಡರು ಒಂದು ಶ್ರೀಯುತ ಹನುಮಂತಗೌಡರನ್ನು ಗುರುತಿಸಿ ಗೌರವಿಸಬೇಕಾಗಿ ಕಲ್ಪವೃಕ್ಷ ಕಪ್ಪನ ಪರವಾಗಿ ಕೇಳಿಕೊಂಡರು. ಸಂಘಟಕರು ಅವರನ್ನ ಗುರುತಿಸಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಶ್ರೀಯುತ ಹನುಮಂತಗೌಡರನ್ನ ವೇದಿಕೆಗೆ ಕರೀತಾ ಇದ್ದಾವೆ. ಅವರನ್ನ ಗುರುತಿಸಿ ಗೌರವಿಸಬೇಕಾಗಿ ನಮ್ಮ ಆರ್ಗನೈಸಿಂಗ್ ಟೀಮ್ಸ್ ಕಲ್ಪವೃಕ್ಷ ಕಪ್ ಅವರ ಸಾರಥ್ಯದಲ್ಲಿ ಅವರನ್ನ ಸನ್ಮಾನಿಸಬೇಕಾಗಿ ಕೂಡ ಕೇಳಿಕೊಳ್ತಾ ಇದ್ದಾವೆ. ಒಂದೋಟದ ಸೇರ್ಪಡೆ ತಾಪ ಖಾತೆಗೆ
ಶ್ರೀಯುತ ಹನುಮಂತಗೌಡರನ್ನ ಈ ಒಂದು ಕಲ್ಪವೃಕ್ಷ ಕಪ್ 2020 ಪಂದ್ಯಾಟದಲ್ಲಿ ಗುರುತಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ತರದ ಮೊತ್ತ 20. ಮತ್ತೆ ಎಸಗಾಕಿ ವಾರದಲ್ಲಿ ವಿನರ್ ಟು ತಾಪ. ಉತ್ತಮ ಎಸೆತ, ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ಲಾಂಗ್ ಹಾನ್ ವಿಭಾಗದಲ್ಲಿ. ತರದ ಮೊತ್ತ 21. ಮುಕ್ತಾಯದ ಕಾಲದ ಓವರ್ಗಳ ಸಂಖ್ಯೆ 4. ಕಪಿಶೂಲಕ ಸ್ಕೋರ್ 21. ಇನ್ನುಳಿದ 3 ಓವರ್ಗಳು 18 ಎಸೆತ 24 ಗುರಿ. 18-24 runs. ಅಫಿಷಿಯಲ್ ಡ್ರಿಂಕ್ಸ್ ಬೇಕಾಗ್ತಾ ಇದೆ. ಈ ಅಫಿಷಿಯಲ್ ಡ್ರಿಂಕ್ಸ್ ಬೇಕಲ್ಲಿ ಕೇವಲ ಒಬ್ಬೊಬ್ಬ ಆಟಗಾರ ಮಾತ್ರ ಅಂಕದ ಒಳಭಾಗಕ್ಕೆ ಹೋಗುವ ಅವಕಾಶ ಇರ್ತದೆ. ಕೇವಲ ಒಬ್ಬೊಬ್ಬ ಎಕ್ಸ್‌ಪೈರ್ಸ್ ಮಾತ್ರ ಅಂಕಣಕ್ಕೆ ಹೋಗಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾರೆ. ಮುಂದಿನ ಪಂದ್ಯ ಮತ್ತೊಂದು ಕುತೂಹಲಕಾರಿ ಪಂದ್ಯ. ಕಲ್ಪವೃಕ್ಷ ಕಪ್ಪಿನ ಮತ್ತೊಂದು ಬಲಿಷ್ಠ ಮತಖಚಕಲಾದ ಹಣಾಹಣಿ. ಕೆಬಿಸಿಸಿ ವರ್ಸಸ್ ಸೃಷ್ಟಿ. ಆದರ್ಶ ವರ್ಸಸ್ ಅಜಯ್. ಸೃಷ್ಟಿ ತಂಡ ಆದಷ್ಟು ಶೀಘ್ರ ಪ್ಲೇಯಿಂಗ್ ಇಲೆವೆನ್ ಇಲ್ಲಿ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಸೃಷ್ಟಿ ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಹರಿ. 17ಕ್ಕೆ 22. ಬಹಳ ಶೋತ ಮತ್ತೆ ಸತ ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಳ್ಕೊಳ್ತಾ ಇಲ್ಲ. ಟಾಟಾ ಡೆಲಿವರಿ ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾರೆ. ಕಲ್ಪವೃಕ್ಷ ಕಪ್ 2020 ಸಾಗ್ತಾ ಇದೆ. 16ಕ್ಕೆ 22. ಲೋವರ್ ಫಿಲ್ಟಾಸ್ ಆಗಿ ಬಿದ್ದಂತ ಚೆಂಡು, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. 15 ಎಸೆತ 21ರ ಗುರಿಯನ್ನು ಕಾಡ್ತಾ ಇದೆ. ಒಂದು 6 ಪಂದ್ಯದ ಗತಿ ಬದಲಿಸುತ್ತೆ. ಒಂದರ ಹೂತರಿ ಪಂದ್ಯದ ಚಿತ್ರವನ್ನು ಬದಲಿಸುತ್ತದೆ. ಸುಂದರತೆ ಎಸೆತ, ಚೆಂಡು, ಓಟಗಳು ಬರ್ತಾ ಇಲ್ಲ. 14ಕ್ಕೆ 21. 21. ಕುತೂಹಲಕಾರಿ ಪಂದ್ಯ ಸಾಗ್ತಾ ಇದೆ. ಕಲ್ಪವೃಕ್ಷ ಕಪ್ 2020 ಶಿವಕುಮಾರ್ ಅವರ
ಬಹಳಷ್ಟು ಉತ್ತಮ ರೀತಿಯ ಎಸೆತ, ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. 13 ಎಸೆತ, 21 ಗುರಿ. ಸ್ವಲ್ಪ ಮಟ್ಟಿಗೆ ಗುರಿ ದೂರ ಸಾಗುವ ಪ್ರಯತ್ನವನ್ನ ಮಾಡ್ತಾ ಇದೆ. ದಾಳಿ ಒಂದನೆಯಲ್ಲಿ ಸುಬ್ಬು ನಕ್ಷತ್ರ ಹೆಚ್ಚಿನ ಆಟವನ್ನು ಗಳಿಸಿದರೆ ಮಾತ್ರ ಜೆ ಆರ್ಮಿಗೆ ಜಯ ಸಾಧ್ಯತೆ ಇದೆ. ಇಲ್ಲದಿದ್ದರೆ ಅಭಿಷಿ ಸಾಯಿಗೆ ಗೆಲ್ಲುವ ಹಂತ ಕಾಣ್ತಾ ಇದ್ದಾವೆ. ಈ ತನ್ನ ಕ್ಷೇತ್ರ ಕೂಡ ಸುಂದರವಾದ ಒಂದು ಓಟದ ಸೇರ್ಪಡೆಯನ್ನ ಹನ್ನೆರಡು ಎಸೆತ 20 ಗುರಿ. ಈ ಒಂದು ಓವರ್ನಲ್ಲಿ ಕೇವಲ 3 ಓಟಗಳಿಗಷ್ಟೇ ಅವಕಾಶ, 4 ಓಟಗಳಿಗಷ್ಟೇ ಅವಕಾಶ ಮಾಡಿಕೊಟ್ರು. ಬಹಳ ಸೂಕ್ತವಾದ ಎಸೆತಗಾರಿಕೆ ನೀಡಿದ್ರು. ಹನ್ನೆರಡಕ್ಕೆ 20 ಮುಂದಿನ ಪಂದ್ಯಕ್ಕೆ ರೆಡಿ ಇರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆದಷ್ಟು ಶೀಘ್ರ ಪಂದ್ಯ ಮುಂದುವರಿಸಬೇಕು. 12/20 ರನ್ ಸಮಯ ಮೀರ್ತಾ ಇದೆ. ಆದಷ್ಟು ಶೀಘ್ರ ಪಂದ್ಯ ಮುಂದುವರಿಸಬೇಕು. ಸಮಯ ಮೀರ್ತಾ ಇದೆ. 7 ಓವರ್ಗಳು 30 ನಿಮಿಷಗಳು ಮುಗಿಸಬೇಕಾಗ್ತದೆ. ದಯಮಾಡಿ ಗಮನಿಸಿ. 4ನೇ ಪಂದ್ಯ ವಿವಿಕೆ ಸನ್ಮಾನ್ ವಾರಿಯರ್ಸ್ 2 ಟೀಮ್ ಗೆಚ್ಚಡಿ. ಷಷ್ಠಿಯ ನಂತರದ ಪಂದ್ಯ ವಿವಿಕೆ ಸನ್ಮಾನ್ ವಾರಿಯರ್ಸ್. ಉತ್ತಮ ಎಸೆತ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. 11ಕ್ಕೆ 19 11-90. ಕಲ್ಪರಕ್ಷಕ ಪತ್ತ ಮುಂದುವರಿಕೆಯನ್ನು ತೆಗೆದುಕೊಳ್ತಾ ಕುತೂಹಲಕಾರಿ ಪಂದ್ಯ. ಸ್ವಲ್ಪ ಮಟ್ಟಿಗೆ ಬೆಳಗಿನಿಂದ ಲೋ ಸ್ಕೋರ್ ಮ್ಯಾಚ್, ಹೈ ಪ್ರೆಷರ್ ತರ್ತಾ ಇದೆ. ಕಡಿಮೆ ಮೊತ್ತ ಗರಿಷ್ಠ ಒತ್ತಡ ತರ್ತಾ ಇದೆ. ಮೊದಲ ಪಂದ್ಯದ ಗಜಾನ 42 ಓಟದ ಒಂದು ಟಾರ್ಗೆಟ್ ನೀಡಿತ್ತು. ಕೊನೆಯ ಹಂತದಲ್ಲಿ ಜಯವನ್ನು ಎದುರಾಳಿಗಳು ಪಡ್ಕೊಂಡಿದ್ರು ಆರ್ಯ ಸ್ಟ್ರೈಕರ್ಸ್. ಈ ಬಾರಿ ಕೂಡ ಒಂದು ಓಟದ ಸೇರ್ಪಡೆ. ಅಭಿಷೇಕ್ ಸಾಯಿ 18 ರನ್ 45ರ ಒಂದು ಟಾರ್ಗೆಟ್. 7 ಓವರ್ಗಳ ಪಂದ್ಯ. ಗಾಳಿಯ ಸಹಾಯದಾನಿಗೆ ಪಡೆಯ ಪ್ರಯತ್ನವಷ್ಟೇ ಮಾಡ್ತಾ ಇದೆ. ಇಲ್ಲಿ ವಿನ್ಸನ್ ಅಫಿಷಿಯಲ್ ಬಾಲ್ ತನ್ನತನವನ್ನು ಉಳಿಸ್ಕೊಳ್ತಾ ಇದೆ. ದಾಂಡಿಗೆ ಕಠಿಣವಾಗ್ತಾ ಇದೆ. ಬೌಲರ್ಗೆ ಸವಾಲು ನೀಡ್ತಾ ಇದೆ. ಮತ್ತೆ ಪ್ರದೀಪ ಗೌಡ ಈ ಬಾರಿ ಎಸೆದ ಚೆಂಡು ಲೋವರ್ ಫೀಲ್ಡರ್ಸ್ ಆಗಿತ್ತು. ಒಂದೊಂದು ಸೇರ್ಪಡೆ ಮಾಡ್ತಾರೆ. ಪ್ರಯತ್ನ ಕೂಡ 8ಕ್ಕೆ 16 8-16. 1ರಿಂದ 2 ಸಿಕ್ಸರ್ಗಳು, 1ರಿಂದ 2 ಬೌಂಡರಿಗಳು ಪಂದ್ಯದ ಗತಿ ಬದಲಿಸಿ ಎಲ್ಲ ಅವಕಾಶಗಳು ಕೂಡ ಇದೆ. 1ರಿಂದ 2 ಹುಬ್ಬರಿ ಪಂದ್ಯದ ಚಿತ್ರವನ್ನು ಬದಲಿಸ್ತವೆ. 1ರಿಂದ 2 ವಿಕೆಟ್ ಪಂದ್ಯದ ಗತಿ ಬದಲಿಸ್ತವೆ. ಬಹಳ ಸುತ್ತಮುತ್ತ ಎಸೆತ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. 7ಕ್ಕೆ 15 750. ಈ ಮುಂಚಿನ ಓವರ್ನಲ್ಲಿ ಕೇವಲ 4 ಓಟಗಳಿಗಷ್ಟೇ ಅವಕಾಶ ಮಾಡಿಕೊಟ್ಟ ತಂಡ ಈಗ ಈವರೆಗೆ 5 ಓಟಗಳಿಗೆ ಅವಕಾಶವನ್ನು ನೀಡುತ್ತಾ ಇದೆ. ಅಂತಿಮ ಎಸೆತ ಪ್ರದೀಪ್ ಗೌಡ. ಈ ಬಾರಿ ಎಸೆತ ಚೆಂಡು ಸುಂದರ ಪ್ರದೀಪ್ ಗೌಡ ಚಾಂಪಿಯನ್ ಆಟಗಾರ, ಶ್ರೇಷ್ಠ ಆಟಗಾರ, ಜೈಕರವರ
ಒಂದು ಹಂತದ ಸುಲಭದ ಪಂದ್ಯವಾಗಿತ್ತು ಜಿಜೆ ಆರ್ಮಿಗೆ. ಒಂದು ಪಾರ್ಟ್ನರ್ಶಿಪ್ಪಿನ ಕೊರತೆ, ಸ್ಟ್ರೈಕ್ ರೊಟೇಟ್ ಆಗ್ತಾ ಇಲ್ಲ. ಈಗ ಸ್ವಲ್ಪ ಮಟ್ಟಿಗೆ ಸುಲಭದ ಪಂದ್ಯ ಕಷ್ಟಕರವಾಗಿ ಸಾಗ್ತಾ ಇದೆ. ಎಸೆಗಾರಿಕೆ ಭಾಗದಲ್ಲಿ ಶ್ರೀಧರ್. ಮುಂದಿನ ಪಂದ್ಯ ಸೃಷ್ಟಿ ವರ್ಸಸ್ ಜೆಬಿಸಿಸಿ. ಈ ಒಂದು ಪರಿಸರದಲ್ಲಿ ಮತ್ತೆರಡು ಬಲಿಷ್ಠ ತಂಡಗಳು, ಜೆಬಿಸಿಸಿ ವರ್ಸಸ್ ಸೃಷ್ಟಿ. ಆಗ ಶೀಘ್ರ ಪದ ಮುಂದುವರಿಸಬೇಕು, ಸಮಯ ಮೀರ್ತಾ ಇದೆ. ಒಟ್ಟು 8 ಪಂದ್ಯಗಳು, ಕೇವಲ 2ನೇ ಪಂದ್ಯ ಮಾತ್ರ ಸಾಗ್ತಾ ಇದೆ. ಈ ತನ್ಮಧ್ಯೆ ಎಸೆತ ಚೆಂಡು ಬಿರುಸಿನ ಹೊಡೆತಕ್ಕೆ ಮನ ಮಾಡ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಟಾಟಾ ಬಾಲರಿ 5ಕ್ಕೆ ಹೊಡೆದಿದೆ. ಒಂದು ಹತ್ತಲ್ಲಿ ಸ್ವಲ್ಪ ಮಟ್ಟಿಗೆ ಜ್ಯೂಸಿ ಫ್ರೂಟ್ ಆಗುತ್ತ ಎಸೆತ ಕೈ ಜಾರ್ತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಈ ತರ ಅವಕಾಶ ಇತ್ತು. ಗಗನ ತಂಚಿಗೆ ಸಾಗಿದ ಚೆಂಡು ಜಿಜೆ ಆರ್ಮಿ ಒಂದು ನಂಬುಗಾಟದ ನಾಯಕ ಸಾಧ್ಯನ್ನು ಕಂಡುಕೊಳ್ತಾ ಇದ್ದಾರೆ. ಅಂಕಣದಲ್ಲಿ ವಿಚಾರ ವಂಚಿ ಆಗ್ತಾ ಇದ್ದಾನೆ. ನಾಲ್ಕಕ್ಕೆ 15 ಮತ್ತೆ ಶ್ರೀಧರ್ ಎಸೆಗಾರಿಕೆ ಭಾಗದಲ್ಲಿ ಸ್ಟ್ರೈಕರ್ ಭಾಗದಲ್ಲಿ ಟಾಟಾ ಅವರಿಗೆ ಈ ತನ್ಮಧ್ಯೆ ರಿವರ್ಸ್ ಪ್ರಯತ್ನದಲ್ಲಿ ಟಾಟಾ ವೈಫಲ್ಯ. 3ಕ್ಕೆ 15. 2 ವರ್ಷಗಳಿಂದ ಇದೇ ಅಂಕಗಳಲ್ಲಿ ಭರ್ಜರಿ ಸಿಕ್ಸರ್ಗಳ ದಾಖಲಿಸಿದ PHL ಹೀರೋ ಟಾಟಾ ಸ್ಟ್ರೈಕರ್ ಭಾಗದಲ್ಲಿ ಟಾಟಾ ಮನಸ್ಸು ಮಾಡಿದ್ರೆ ಇನ್ನೂ ಕೂಡ ಅವಕಾಶ ಇದೆ. ಈ ತರ ಎಸೆತ ಚೆಂಡು ಉತ್ತಮ ರೀತಿಯಲ್ಲಿ ಎಸೆತ ಯಾವುದೇ ರೀತಿ ಒಟ್ಟಿಗೆ ಅವಕಾಶವನ್ನು ಕಾಡ್ತಾ ಇಲ್ಲ. 2 ಎಸೆತ 15 ಅವಶ್ಯಕತೆ. ಜಯ ದೂರ ಸಾಗ್ತಾ ಇದೆ, ಸೋಲು ಸನಿಯ ಬರ್ತಾ ಇದೆ. ಗೆಲುವಿನ ಅಂತರ ಕಡಿಮೆ ಆಗಬೇಕಷ್ಟೇ. ಈ ತನ್ಮಧ್ಯೆ ಮತ್ತೊಂದು ಪತನವನ್ನು ದಾಖಲಿಸ್ತಾ ಇದೆ. ಜಿಜೆ ಆರ್ಮಿ ಕಲ್ಪವರ್ಷಕ 2020ಯಲ್ಲಿ ಮೊದಲ ಸೋಲಿನ ಸನಿಯ ಬರ್ತಾ ಇದೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಸೆಮಿಫೈನಲ್ ವರೆಗೆ ಕ್ವಾಲಿಫೈಯಿಂಗ್ ರೌಂಡ್ ವರೆಗೆ ಸಾಗಿದಂತಹ ಜಿಜೆ ಬಹುಶಃ ಇವತ್ತಿನ ಸಂಘಟಿತರಾಗಬೇಕಷ್ಟೇ. ಮೊದಲ ಪಂದ್ಯ ಆ ನಿಟ್ಟಿಗಾಗಿ ಸ್ವಲ್ಪ ಮಟ್ಟಿಗೆ ಸೋಲಿನ ಸನಿಹ ಬರ್ತಾ ಇದೆ. ಇನ್ನೂ ಕೂಡ ಬಹಳಷ್ಟು ಪಂದ್ಯಗಳಿವೆ. ಅದೆಲ್ಲ ರೀತಿಯಲ್ಲಿ ಜಯವನ್ನು ದಾಖಲಿಸಿದ ಜಿಜೆ ಆರ್ಮಿಗೆ ಮತ್ತೆ ಅವಕಾಶಗಳು ಇನ್ನೂ ಕೂಡ ಇದೆ. ಮತ್ತೆ ಶ್ರೀಧರ್ ಚುಬಿಚಾಯ್ ಈ ತನ್ನ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ ತನ್ಮೂಲಕ ಪಂದ್ಯವನ್ನು ಗೆದ್ದುಕೊಂಡು ಅಭಿಷಿ ಸಾಯಿ ತಂಡಕ್ಕೆ ಅದು ಅರ್ಪಿಸ್ತಾ ಇದ್ದಾವೆ ಜಿಜೆ ಆರ್ಮಿಗೆ. ಮುಂದಿನ ಪಂದ್ಯ ಸೃಷ್ಟಿ
ಕೆಪಿಸಿಸಿ ಸೃಷ್ಟಿ ಒಂದು ಜೆಪಿಸಿ 12 ಆಟಗಳಲ್ಲಿ ಕಮೆಂಟ್ರಿ ಬಾಕ್ಸ್ ಅಂತ ಬರಬೇಕು. ಸೃಷ್ಟಿ ಒಂದು ಚಾನ್ಸ್ ರಿಯಾಕ್ಟ್ ಟು ಫೀಲ್ಡ್ ಫಾಸ್ಟ್. ಅವರು ಶೀಘ್ರ ಪಂದ್ಯಾಟವನ್ನು ಮುಂದುವರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಸೃಷ್ಟಿಯನ್ನು ಕ್ಷೇತ್ರ ತರಬೇಕು. ಈಗ ಮತ್ತೆ ಪಂದ್ಯ ಶ್ರೇಷ್ಠ ಈ ಪ್ರಶಸ್ತಿಯನ್ನು ಪಡೆಯುವಂತ ಆಟಗಾರ ಆಟಗಾರ ಚಾಂಪಿಯನ್ಶಿಪ್ ಭಾರತ ಸೀರೀಸ್ ಪಡೆಯುವಂತ ಆಟಗಾರ ಇವತ್ತಿನ ದಿನದಲ್ಲಿ ಕೂಡ ತನ್ನ ಚಾಂಪಿಯನ್ ಆಟ ಮುಂದುವರಿಸ್ತಾ ಇದ್ದಾನೆ. ಅಡಕಬಾರದಲ್ಲಿಯ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಹಾಗೂ ಪ್ರಸ್ತುತ ಸದಸ್ಯರುಗಳಾದ ಜಯಲಕ್ಷ್ಮಿ ಅಮ್ಮ ಅವರಿಗೆ ಒಂದು ಪ್ರಶಸ್ತಿಯನ್ನು